ಫ್ರೀ ಕೊಟ್ಟರೆ ದೇಶ ಉದ್ಧಾರ ಆಗೋದಿಲ್ಲ. ನಮಗೆ ದೇಶ ಉದ್ಧಾರ ಆಗೋದು ಬೇಕು. ಒಳ್ಳೆ ಗೌರ್ಮೆಂಟ್ ಸರ್, ಬೇಕಾಗಿರಲಿಲ್ಲ. ಫಸ್ಟ್ ಅದು ಇಳಿಸ್ಬೇಕ್ರಿ, ಅದು ಅಯೋಗ್ಯ, ಅವ್ನು ಅಲ್ಲೇ ಅಲ್ಲ. ಅವನು ಅಮೌಂಟ್ ಸೆಟ್ಲ್ಮೆಂಟ್ ಮಾಡೋಕೆ ಆಗ್ತಾಯಿಲ್ಲ, ಅವ್ರ ಅಮೌಂಟ್ ಹೊಂದಾಣಿಕೆ ಮಾಡೋಕೆ ಆಗ್ತಾಯಿಲ್ಲ. ಹಂಗಾಗಿ ಜನಗಳ ಮೇಲೆ ಬರೆ ಆಗ್ತಾವ್ರೆ. ಫ್ರೀ ಕೊಡೋದು ತುಂಬಕ್ಕೆ ಆಗ್ತಾಯಿಲ್ಲ ಅವ್ರ ಕೈಯಲ್ಲಿ. ಅಭಿವೃದ್ಧಿ ಕೆಲಸ ಒಂದು ಮಾಡಿದ್ದಾರೆ ತೋರಿಸಿ. ಇವರು ಫ್ರೀ ಭಾಗ್ಯ ಮಾಡಿರೋದ್ರಿಂದ ಒಂದು ಸಂಸಾರಗಳು ನೆಟ್ಟಗಿಲ್ಲ. 15% ಏರಿಸಿದ್ದಾರೆ. ಹೌದಾ? ಅಲ್ಲಿ ಕೊಡೋದು 2,000 ರೂಪಾಯಿ, ಕಿತ್ಕೊಳ್ತಾ ಇರೋದು 20,000 ರೂಪಾಯಿ. ಇವರೇನು ಹೆಣ್ಮಕ್ಳಿಗೆ ಫ್ರೀ ಬಿಟ್ಟು ಗಂಡು ಮಕ್ಕಳಿಗೆ ಟೋಪಿ ಇಕ್ತಾ ಇದ್ದಾರೆ. ಅವ್ರು 2,000 ರೂಪಾಯಿ ಕೊಡ್ತಾರೆ, ಹಿಂದ್ಗಡೆಯಿಂದ 4,000 ಕಿತ್ಕೋತಾವ್ರೆ. ಅಲ್ಲಿ ಹಾಸ್ಪಿಟ್ಲ್ ಇದೆ, ಡಾಕ್ಟರ್ ಇರಲ್ಲ, ಕಾಂಪೌಂಡರ್ಗಳು ಇಂಜೆಕ್ಷನ್ ಮಾಡ್ತಾ ಇರ್ತಾರೆ. ಒಂದು ವರ್ಗಕ್ಕೆ ಒಂದು ಜನಾಂಗಕ್ಕೆ ಅನುಕೂಲ ಆಯ್ತದೆ ಹೊರತು ಇಡೀ ಕರ್ನಾಟಕದ ಎಲ್ಲ ಜನತೆಗೂ ಅನುಕೂಲ ಆಗುವಂಥ ಒಂದು ಯೋಜನೆಗಳು ಮಾಡಿದ್ರಿ ಇವರು. ಸರ್, ಯೋಜನೆ ಕೊಟ್ಟಿದ್ದಾರೆ, ಇಲ್ಲ ಅಂತ ಇಲ್ಲ. ಬಟ್ ಆ ಯೋಜನೆ ತುಂಬ ದುರುಪಯೋಗನೂ ಆಗ್ತಾಯಿದೆ. ಆ ಯೋಜನೆಗೆ ಹಣ ಒದಗಿಸುವ ಸಲುವಾಗಿ ಇಲ್ಲಿ ರೇಟ್ ಹೆಚ್ಚಿಸಿ ಅದನ್ನು ಅವರು ಅಲ್ಲಿಗೆ ಅದನ್ನು ಈಕ್ವಲ್ ಮಾಡ್ತಾ ಇದ್ದಾರೆ. ಹೌದು, ತುಂಬ ತೊಂದರೆ ಆಗ್ತಾಯಿದೆ. ಆಮೇಲೆ ನನ್ನ ಪ್ರಕಾರ ಏನು ಗೊತ್ತಾ ಸರ್, ದಿನನಿತ್ಯನ ಉಪಯೋಗಿಸ್ಕೊಳ್ಳುವಂಥ ಒಂದು ಆಹಾರ ಪದಾರ್ಥಗಳ ಬೆಲೆಗಳನ್ನ ಆದಷ್ಟು ಎಷ್ಟು ಜನಸಾಮಾನ್ಯರ ಕೈಗೆ ಎಟುಕುವಂಥ ಒಂದು ಬೆಲೆಯಲ್ಲಿ ದೊರಕಿಸ್ಕೊಟ್ರೆ ಅವ್ರಿಗೆ ತುಂಬ ಅನುಕೂಲ ಆಗುತ್ತೆ, ಅವ್ರಿಗೂ ಪುಣ್ಯ ಬರುತ್ತೆ. ಅದನ್ನು ಬಿಟ್ಬಿಟ್ಟು ಇವರು ಬೇಡದೇ ಇರೋವೆಲ್ಲ ಮಾಡಿಬಿಟ್ಟು ಒಂದು ವರ್ಗಕ್ಕೆ ಒಂದು ಜನಾಂಗಕ್ಕೆ ಅನುಕೂಲ ಆಯ್ತದೆ ಹೊರತು ಇಡೀ ಕರ್ನಾಟಕದ ಎಲ್ಲ ಜನತೆಗೂ ಅನುಕೂಲ ಆಗುವಂಥ ಒಂದು ಯೋಜನೆಗಳು ಮಾಡಿದ್ರಿ ಇವರು. ಮತ್ತು ಈ 15% ತುಂಬ ಹೊರೆ ಆಗುತ್ತೆ. ಈಗ ನೋಡಿ, ಈಗ ಅಲ್ಲಿ ಉಚಿತ ಕೊಟ್ಟು ಇಲ್ಲಿ ಹೆಚ್ಚಿಸವ್ರೆ ಅಂದರೆ ಯಾರಿಗೆ ಇಲ್ಲಿ ದೇಶನ ಉದ್ಧಾರ ಹಾಳು ಮಾಡಕ್ಕೆ ಬಿಡ್ತಾನೆ ಅವನು. ಹಿಂಗೆಲ್ಲ ಇಂಥ ಸೆಂಟ್ರಲ್ಲಿ ಕೂರಿಸ್ಬಿಟ್ರೆ ಇಂಧನ PM ಮಾಡಿಕೊಟ್ರೆ ಸರ್. ಯಾಕಂದರೆ ಈಗ ಪೆಟ್ರೋಲ್ ರೇಟ್ ಅಂತ 2 ರೂಪಾಯಿ ಡೀಸೆಲ್ ಪೆಟ್ರೋಲ್ ರೇಟ್ ಅದರಲ್ಲೂ ಜಾಸ್ತಿ ಮಾಡಿದ್ದಾರೆ. ಹೌದು, ಎಲ್ಲದೂ ಜಾಸ್ತಿ ಮಾಡಿದ್ದಾನೆ. ಫಸ್ಟ್ ಅದು ಇಳಿಸ್ಬೇಕ್ರಿ, ಅವ್ನು ಅಯೋಗ್ಯ, ಅವ್ನು ಅಲ್ಲೇ ಅಲ್ಲ. ಅವ್ನು ಯಾಕಂದರೆ ನಾವು ಭಾಳ ಒಳ್ಳೆ ಗೌರವವಾಗಿ ಅವ್ನು ಒಳ್ಳೆತನ ಹಿಂದೆ ಚೆನ್ನಾಗಿ ನಡೆಸಿದ್ದ. ಅವನಿಗೆ ವ್ಯಾಮೋಹ, ಹುದ್ದೆ ವ್ಯಾಮೋಹ, ಅವನಿಗೆ ಸೀಟ್ ವ್ಯಾಮೋಹ ಅಷ್ಟೇ, ಬತ್ತು ಬೇರೆ ಏನಿಲ್ಲ. ಯಾವ ಮನೆ ಹಾಳಾಗಲಿ, ಯಾರಾದ್ರೂ ಸಾಯಿಲ್ಲ, ಏನೋ ಆಗಲಿ. ಈ ಮೂಲಭೂತ ಫ್ರೀ ಏನೋ ಕೊಟ್ಟಿದ್ದಾರಲ್ಲ ಸರ್, ಅದರದ್ದೇ ಇದು ಮೈನಸ್ ಪಾಯಿಂಟ್ ಅಂತ ಹೇಳಿ. ಡೆಫಿನೆಟ್ ಮಾಡಿದ ಯಾರಿಗೆ ಮಾಡಬೇಕಿತ್ತು? ನಿರ್ಗತಿಕರು ಹೋಗೋಕ್ಕಾಗಲ್ಲ. 10, 20, 40-50 ಕಿಲೋಮೀಟ್ರ್ ಒಳಗೆ ಮಾಡಬೇಕು. ಇವರು ಊರೆಲ್ಲ ಸುತ್ತಕ್ಕೆ ಬರೋದಾದರೆ ಏನು ಪ್ರಯೋಜನ ಆಯ್ತದು? ಹೌದಾ? ಮಾಡಿದ್ವಿ, ಓಕೆ, 40 ಕಿಲೋಮೀಟ್ರ್ ಲಿಮಿಟ್ ಮಾಡಬೇಕಿತ್ತು. ಲಿಮಿಟ್ 40 ಕಿಲೋಮೀಟ್ರ್ ಸುತ್ತ ಬರಲಿ. ಆಫೀಷಿಯಲ್ ಹೋಗೋರು, ಊರಿಗೆ ಬರೋ, ಆಸ್ಪತ್ರೆ ಹೋಗೋರು ಅಲ್ವಾ? ಆ ವ್ಯವಸ್ಥೆ ಮಾಡಬೇಕು. ಶಕ್ತಿ ಯೋಜನೆ ಮಾಡಿದ್ರೆ ಬಿಡಿ, ಇದು ಮಾಡಿದಾರೇನೋ ಗೃಹಲಕ್ಷ್ಮಿ ಬಡವರಿಗೆ ಸಿಗ್ತದೆ ಗೊತ್ತಿಲ್ಲ. ಅದು ಕಿತ್ತಿಗೆ ಬಿಸಾಕಲಿ, ಅದು ಬೇಕಾಗ ಅದೇ ಕೊಟ್ಬಿಡ್ಬೇಕಾರೆ ಬಡವರಿಗೆ ಅಲ್ವಾ? ಯಾವುದು ಬೇಡ ಬಿಸಾಕಿರಿ, ಆರಾಮಾಗಿ ತಿನ್ಕ ಊಟ ಮಾಡ್ತಿರ್ತಾರೆ ಜನಗಳಿಗೆ ಅಲ್ವಾ? ಮತ್ತು ಇನ್ನೇನು ಬೇಕು ಹೇಳಿ? ಎಲ್ಲರಿಗೂ ಫಸ್ಟ್ ಒಂದು ಉದ್ಯೋಗನ ಕಲ್ಪಿಸ್ಕೊಟ್ರೆ ಯಾವುದು ಫ್ರೀ ಯೋಜನೆ ಕೊಡೋದಿದೆ. ಹೌದು, ಡೆಫಿನೆಟ್ ಅವ್ರವ್ರು ಕ್ರಿಯೇಟ್ ಮಾಡ್ಕೊಂಡ್ರೆ ಉದ್ಯೋಗ ಇವು ಅಲ್ವಾ? ಮತ್ತು ಈಗ 15% ಅಂದರೆ ಸುಮ್ಮನೆ ಅಲ್ಲ ಸರ್. ಯಾಕಂದರೆ 100ಕ್ಕೆ 15 ರೂಪಾಯಿ ಲೆಕ್ಕದಂಗೆ 15% ಇಂಕ್ರಿಮೆಂಟ್ ಅಂದರೆ ಹೊರೆ ಆಗುತ್ತೆ ಸರ್. ಖಂಡಿತ ಅದನ್ನು ಹೇಳೋದೇ ಬೇಡ, ಒಂದು ಮಾತೇ ಇಲ್ಲ ಅದ್ರ ಬಗ್ಗೆ. ಫಸ್ಟ್ ಅವ್ನು ಇಳಿಸ್ಬೇಕ್ರಿ, ಅನ್ಲಾಯ್ಕ್ ಅಷ್ಟೇ. ಅವ್ನು ಬಾಯಿಗೆ ಬಂದಾಗ ಮಾತಾಡ್ತಾರೆ, ಹೊಲಸು ಮಾತಾಡ್ತಾರೆ, ಏನಾರ ಮಾತಾಡೋದು ಅವ್ನ ಮಾತಾಡಿ ನಿಂತರೆ ಹಿಂಗೆ ಅಂತಾರೆ, ಕೂತ್ಕೊಳ್ಳೋಂತಂದರೆ ಅವ್ನು ನಮ್ಮ ಹತ್ರ ಮಾತ್ರ ಅವಕಾಶ ಕೊಟ್ಟಿದ್ದು ಮಾತಾಡ್ತೀವಿ. ಫೇಸ್ ಟು ಫೇಸ್ ಮಾತಾಡ್ಬೇಕು. ಅವ್ರು ಹೇಳ್ಬಿಟ್ರೆ ಯಾರಿಗೂ ಪೊಲೀಸಿಗೆ ಕಟ್ತಾರೆ, ಒಂದು ಒಳಗಡೆ ಕೂರ್ಸ್ಕೊಂತಾರೆ ಅಷ್ಟೇ. ಅವ್ನು ಜಾಸ್ತಿ ಮಾತಾಡೋಂಗಿಲ್ಲ ಅವ್ರಿಗೆ. ಈಗ ಒಂದು ಫ್ರೀ ಕೆಲವೊಂದು 5 ಯೋಜನೆಗಳು ಉಚಿತ ಕೊಟ್ಟಿದ್ದಾರಲ್ಲ, ಅದಕ್ಕೆ ಆಗ್ತಾ ಇರುವಂಥ ಒಂದು ವೆಚ್ಚ ಎಲ್ಲ ಒಂದು ಒಟ್ಟಾರೆ ಪುರಸರ ಒಂದು ಜೇಬಿಂದನೇ ಕತ್ರಿ ಆಗ್ತಾ ಇದೆ. ಅದಕ್ಕೆ ಇಲ್ಲಿ ನಮ್ಮ ಹತ್ರ 1,000 ರೂಪಾಯಿ ತಿಂಗಳಿಗೆ ಒಂದು ರೇಷನ್ ತೊಗೊಳ್ಬೇಕಾದ್ರೆ 1,000 ರೂಪಾಯಿ ಬಿಲ್ಲು ಕೊಡ್ತಾ ಇದ್ದೀವಿ. ಅವರು ಒಂದು 200-300 ರೂಪಾಯಿ ಓಡಾಡ್ತಾರೆ ಅಷ್ಟೇ ಲೇಡೀಸ್. ಅದು ಬಿಟ್ಟರೆ ಏನಿಲ್ಲ. ಅದೇನೋ ಹೇಳ್ತಾರಲ್ಲ, ಆ ಹೊಡೆದು ಅದಕ್ಕೆ ಹಾಕಿದ್ರು ಅಂತ ಆ ಥರ ವ್ಯವಸ್ಥೆ ಆಗಿದೆ ಈಗ ಇಲ್ಲಿ. ದಯವಿಟ್ಟು ಇವೆಲ್ಲೊಂದು ಫ್ರೀ ಉಚಿತನ ತೆಗೆದಾಕ್ಬಿಟ್ಟು ಆದಷ್ಟು ಒಂದು ಶಿಕ್ಷಣ, ಆರೋಗ್ಯ ಮತ್ತು ಆಹಾರ ಪದಾರ್ಥಗಳ ಬೆಲೆ ಈ ಕಡೆ ಗಮನ ಕೊಡಬೇಕು ಸರ್ಕಾರ ಅಂತ ದಯವಿಟ್ಟು ಈ ಮೂಲಕ ಕೇಳೋಕ್ಕೆ. ಯಾವುದೇ ಯಾವ ಕ್ಷೇತ್ರದಲ್ಲಿ ಯಾರಿಗೂ ಅಭಿವೃದ್ಧಿಗೆ ಯಾವುದಕ್ಕೇನು ಇವರು ಅದಕ್ಕೆ ಸ್ಪಂದಿಸ್ತಾನೂ ಇಲ್ಲ, ಹಣನೂ ಕೊಡ್ತಾ ಇಲ್ಲ, ಕೆಲಸಗಳೇ ನಡೀತಾ ಇಲ್ಲ ಯಾವುದು ಈಗಿನ ಒಂದು ಇದರಲ್ಲಿ. ಜಾಸ್ತಿ ಮೇಲೆ ಜಾಸ್ತಿ ಮಾಡ್ತಾ ಹೋಗ್ತಾ ಇದ್ದಾರೆ.
ಸುಮಾರು ಸರ್ ಎಲ್ಲ ಜಾಸ್ತಿ ಬೆಲೆ ಆಯ್ತದೆ. ಯಾರು ಇದ್ರ ಬಗ್ಗೆ ಯಾರು ಒಂದು ಮಾತಾಡ್ತಾ ಇಲ್ಲ. ಎಲ್ಲ ನಮಗೆ ಯಾಕೆ ಅಂತ ಅದೇ ರೀತಿ ಹೊಂದ್ಕೊಂಡು ಹೋಗ್ತಾ ಇದ್ದಾರೆ. ದಯವಿಟ್ಟು ಸೊ ಇದರಿಂದ ನಮಗೂ ಹೊರೆ ಆಗ್ತದೆ. ತುಂಬ ಹೊರೆಯನ್ನು ಸರ್, ಬೇಕಾದಷ್ಟು ಹೊರೆ ಆಗ್ತಾ ಇದೆ. ಯಾರು ಕೇಳ್ತಾ ಇಲ್ಲ. ನಾವು ನಾವು ಅಷ್ಟೇ ಮಾತಾಡ್ಕೊಂಡು ಸುಮ್ಮನಾಗಬೇಕು ಅಷ್ಟೇ. ಇದ್ರ ಬಗ್ಗೆ ಇದ್ರ ಕಡೆ ಗಮನ ಹರಿಸಿ ದಯವಿಟ್ಟು ಆದಷ್ಟು ಕಡಿಮೆ ಎಲ್ಲ ಪದಾರ್ಥಗಳ ಬೆಲೆ ಕಡಿಮೆ ಮಾಡು. ಆದಷ್ಟು ಉಚಿತ ಯೋಜನೆಗಳ ತೆಗೆದಾಕ್ಬಿಟ್ಟು ಈ ಥರ ಒಂದು ಯೋಜನೆಗಳಿಗೆ ಕ್ರಮಕೊಂಡು ಇದನ್ನು ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಇಡೀ ಕರ್ನಾಟಕ ಜನತೆಗೆ. ಫ್ರೀ ಭಾಗ್ಯ ಯಾರೂ ಕೇಳಿರಲಿಲ್ಲ. ಈ 5 ಗ್ಯಾರಂಟಿಗಳು ಬಂದು 5 ಗ್ಯಾರಂಟಿಗೋಸ್ಕರ ಅವ್ರು ದುಡ್ಡು ಹಂಚೋಕೆ ಆಗ್ತಾಯಿಲ್ಲ. ಅಮೌಂಟ್ ಸೆಟ್ಲ್ಮೆಂಟ್ ಮಾಡೋಕೆ ಆಗ್ತಾಯಿಲ್ಲ. ಅವ್ರು ಅಮೌಂಟ್ ಹೊಂದಾಣಿಕೆ ಮಾಡೋಕೆ ಆಗ್ತಾಯಿಲ್ಲ. ಹಂಗಾಗಿ ಜನಗಳ ಮೇಲೆ ಬರೆ ಆಗ್ತಾವ್ರೆ. ಬಡವರಿಗೆ ತುಂಬ ಪ್ರಾಬ್ಲಮ್ ಆಗಿದೆ. ಬಸ್ಸಲ್ಲಿ ಓಡಾಡೋದು ಕಷ್ಟ ಆಗಿದೆ. ಜೆಂಟ್ಸಾಗಿ ಬಸ್ಸಲ್ಲಿ ಒಂದು ಸೀಟ್ ಬಿಟ್ಟು ಕೊಡಂದ್ರೆ ಜಗಳಕ್ಕೆ ಬಂದುಬಿಡ್ತಾರೆ ಲೇಡೀಸು. ಆ ಥರ ಮಾಡಿಟ್ಟಿದ್ದಾರೆ ಮಾನ್ಯ ಸಿದ್ದರಾಮಯ್ಯನವರು. ಕೂಡಲೇ ಈ ಗ್ಯಾರಂಟಿಗಳೆಲ್ಲ ಕ್ಯಾನ್ಸಲ್ ಮಾಡಿ ಬಸ್ ದರ ಏರಿಕೆ ಬಿಟ್ಬಿಟ್ಟು ಮಾನ್ಯ ಸಾರಿಗೆ ಮಂತ್ರಿಗಳು ರಾಜೀನಾಮೆ ಕೊಟ್ಟು ಆಗಲಿಲ್ಲ ಅಂದರೆ ತೊಲಗಿಬಿಡಲಿ. ಈ 1 ವರ್ಷದಲ್ಲಿ 2 ಸರಿ 3 ಸರಿ ಮಾನ್ಯ ಸಾರಿಗೆ ಪೆಟ್ರೋಲ್ ಆಯಿತು, ಒಂದು ಹಾಲಾಯಿತು, ಈಗ ಬಸ್ಸು. ಸೊ ಏನು ಮಾಡಬೇಕು? ಎಲ್ಲ ಒಂದಕ್ಕೊಂದು ಹೊರೆ ಮಾಡ್ಕೊಂಡು ಬರ್ತಾಯಿದ್ದಾರೆ ಸರ್. ಇವರು ಫ್ರೀ ಭಾಗ್ಯ ಮಾಡಿರೋದ್ರಿಂದ ಒಂದು ಸಂಸಾರಗಳು ನೆಟ್ಟಗಿಲ್ಲ. ಹಳ್ಳಿಗಳಲ್ಲಿ ಒಂದು ಸಂಸಾರ ನೆಟ್ಟಗಿಲ್ಲ. ಎಲ್ಲ ಸಂಸಾರಗಳು ಹಾಳಾಗಿ ಬೀದಿ ಪಾಲಾಗಿಬಿಟ್ಟಿದ್ದಾವೆ. ಅದಕ್ಕೆ ಈ ಬಸ್ಸಿಂದ ಅಮೌಂಟ್ ಜಾಸ್ತಿ ಮಾಡಿರೋದ್ರಿಂದ 15% ಜಾಸ್ತಿ ಮಾಡಿರೋದ್ರಿಂದ ನಿಮ್ಮ ಕೈಲಿ ಸರ್ಕಾರ ನಡೆಸ್ಲಿಕ್ಕೆ ಆಗಲಿಲ್ಲ ಅಂದರೆ ಕೂಡಲೇ ರಾಜೀನಾಮೆ ಹೊಣೆ ಹೊತ್ಬಿಟ್ಟು ಮಾನ್ಯ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರೇ ರಾಜೀನಾಮೆ ಕೊಟ್ಬಿಡಿ. ರಾಜ್ಯಪಾಲರು ಆಡಳಿತ ಕೊಟ್ಬಿಡಿ. ರಾಜ್ಯಪಾಲರು ಹೆಂಗೋ ನಡ್ಸ್ಕೊಂಡು ಹೋಗ್ತಾರೆ ಇನ್ನು 3 ವರ್ಷ. ಸರ್, ಈಗ ಫ್ರೀ ಯೋಜನೆ ಕೊಡೋ ಬದಲು ಜನಕ್ಕೆ ಉದ್ಯೋಗ ಕಲ್ಪಿಸ್ಕೊಟ್ರೆ ಎಷ್ಟು ಅನುಕೂಲ ಆಗ್ತದೆ? ನಿಮ್ಮ ಫ್ರೀ ಯೋಜನೆ ನಾವು ಯಾರೂ ಕೇಳಿರಲಿಲ್ಲ. ಲೇಡೀಸು ಕೇಳಿರಲಿಲ್ಲ, ಜೆಂಟ್ಸು ಕೇಳಿರಲಿಲ್ಲ. ಈ ಫ್ರೀ ಯೋಜನೆ ಕೊಡೋ ಬದಲು ಊರಿಗೆ ಒಂದು ಒಳ್ಳೊಳ್ಳೆ ಯಾವ ರಸ್ತೆಗಳು ಹಾಳು ಬಿದ್ದಿದ್ದಾವೆ. ನಿನ್ನೆ ಒಬ್ಬ ಬಂದಾನೆ ಪಾಪ, 2 ಕೈ ಇಲ್ಲ. ಬೀದರ್ ಹತ್ರ ಅವರದಂತೆ ಮಿಸ್ಸಸ್ಸು ಹ್ಯಾಂಡಿಕ್ಯಾಪ್ಟ್ ಅಂತೆ. ಅಂಥ ಮನುಷ್ಯ ಬಂದಿದ್ದಾರೆ. ಒಂದು ಬಾತ್ರೂಮ್ ಇಲ್ಲ. ಬಾತ್ರೂಮ್ ಕೇಳಿಕೊಂಡು ನಿಮ್ಮ ಗಮನಕ್ಕೂ ಬಂದಿದೆ ಸಿದ್ದರಾಮಯ್ಯನವರೇ. ಆಮೇಲೆ ಇದು ಬೀದರ್ MLA ಗಮನಕ್ಕೂ ಹೋಗಿದೆ. ಅಲ್ಲಿ ಯಾರೂ ಸ್ಪಂದಿಸಿಲ್ಲ. ಜಿಲ್ಲಾ ಪಂಚಾಯತಿಗೆ ಹೋಗಿದೆ, ತಾಲೂಕ್ ಪಂಚಾಯತಿಗೆ ಹೋಗಿದೆ. ಅಲ್ಲಿ ಅವ್ರು ಯಾರೂ ಸ್ಪಂದಿಸಿಲ್ಲ. ಆ ಪಾರ್ಟಿ ಮಾಮೂಲಿ ಮನುಷ್ಯ, ಒಳ್ಳೆ ಮುದುಕ, ಫುಲ್ ಏಜ್ ಆಗಿದೆ. ಅವನು ನಿನ್ನೆ ಪತ್ರಿಕೆಗೆ ಕೊಟ್ಟಿದ್ದಾನೆ, ಲೆಟ್ರೆಡ್ ಎಲ್ಲ ತಂದಿದ್ದಾನೆ. ಆ ಲೆಟ್ರೆಡ್ ಎಲ್ಲ ತೋರಿಸಿದ ನಮಗೆ. ಅಂಥ ಕೆಲಸಗಳು ಮಾಡಿ ಈ ಫ್ರೀ ಭಾಗ್ಯಗಳು, ಆ ಬಿಟ್ಟಿ ಭಾಗ್ಯಗಳೆಲ್ಲ ಕೊಟ್ಟು ಜನಗಳನ್ನ ಸೋಂಬೇರಿಗಳು ಮಾಡಬೇಡಿ ದಯವಿಟ್ಟು. ಇದನ್ನು ನೀವೇ ಇದೇನಾದ್ರು ಪ್ರಾಬ್ಲಮ್ ಆದರೆ ನೀವೇ ಹೊಣೆ ಹೊತ್ಕೋಬೇಕು. ಫ್ರೀ ಮಾಡಿಕೊಂಡ್ರು ಗಂಡಸರಿಗೂ ಫ್ರೀ ಮಾಡಬೇಕಾಯ್ತು. 50% ಕೊಡಬೇಕಾಯ್ತು. ಸರಿಯಾಗಿರೋದು ಏನು ತಗೊಳ್ಸೋಂಗಿರಲಿಲ್ಲ. ಪೂರ್ತಿ ಅವ್ರು ಫ್ರೀ ಮಾಡಿ 15% ಅಂದರೆ ಬರೆ ಮೇಲೆ ಬರೆ. ಹೌದು ಸರ್, ಎಲ್ಲ ಜಾಸ್ತಿ ಆಗಿದೆ ಸರ್. ಯಾವ್ದು ಕಮ್ಮಿ ಇದೆ ಹೇಳಿ? ಬೆಳಗ್ಗೆ ಪೇಪರಲ್ಲಿ ಹಾಕಿದ್ದಾರೆ ನೋಡಿ, ಪ್ರತಿಯೊಂದು ಜಾಸ್ತಿ ಆಗಿದೆ. ಸ್ಟಾಂಪ್ ಡ್ಯೂಟಿ ತೊಗೊಳ್ಳಿ ನೀವು, ಎಲ್ಲಿ ಹೋಗಿ ಯಾವುದು ಡಬಲ್ ಆಗಿದೆ. ಏನು ಮಾಡ್ತೀವಿ? ಹೌದು ಸರ್, ಎಲ್ಲ ಒಂದು ಸ್ಟಾಂಪ್ ಪೇಪರ್ 20 ರೂಪಾಯಿ ಸ್ಟಾಂಪ್ ಪೇಪರ್ ಈಗ ಸಿಗೋದೇ ಇಲ್ಲ. ಏನು 100 ರೂಪಾಯಿ 200 ರೂಪಾಯಿ ಕೊಡಬೇಕು. ಎಷ್ಟು ಸರ್ ಜಾಸ್ತಿ? ಏನು 200% ಜಾಸ್ತಿ ಇದೆ ಸರ್. ಶಕ್ತಿ ಯೋಜನೆ ಮಾಡಿರೋದು ಅವರು ತಪ್ಪಲ್ಲ. ಅವರು ಏನೋ ವೋಟ್ ಬ್ಯಾಂಕ್ ಮಾಡ್ಕೊಂಡ್ರು, ಅದು ಬಿಡಿ. ಅದು ತಕ್ಕನಾಗಿ ಮೇಂಟೈನ್ ಮಾಡಬೇಕಾಯ್ತು, ಮಾಡಿಲ್ಲ. ಗಣೇಶ್ ಜಾಬಲ್ ಕಿತ್ತು ಹೆಂಡ್ತಿ ಕೊಡ್ತಾವ್ರೆ ಅಷ್ಟೇ. ಪಕ್ಕ ಮನೆಯವ್ರು ಕೊಡ್ತಾವ್ರೆ ಸರ್. ಒಂದು 60 ವರ್ಷ ಮೇಲಿರೋರಿಗೆ ಫ್ರೀ ಮಾಡಿಬಿಟ್ಟಿದ್ರೆ ಆರಾಮಿರೋ ಸರ್, ಸೀನಿಯರ್ ಸಿಟಿಸನ್ಸು. ಆಮೇಲೆ ಸ್ಕೂಲ್ ಮಕ್ಕಳು 100% ಸರ್. ಯಾಕೆ ಹೆಣ್ಮಕ್ಳು ಗಂಡು ಯಾರನ್ನ ಇರಲಿ ಫ್ರೀ ಮಾಡಿಬಿಟ್ಟಿದ್ರೆ ಸರಿಯಾಗಿರೋದು. ಈ ಲೇಡೀಸ್ ಫ್ರೀ ಬೇಕಾಗಿರಲಿಲ್ಲ. ಏನು ಮಾಡ್ತೀವಿ ಸರ್? ಮಾಡಲೇಬೇಕು ಸರ್. ಈಗ ಹೊರೆ ಆಗುತ್ತೆ. ಇನ್ನು ಈಗ ಇಷ್ಟು ಶಕ್ತಿ ಯೋಜನೆ ಮಾಡಿನೂ KSRTC ಲಾಸಲ್ಲಿ ಹೋಗ್ತಾಯಿದೆ. ಮೊನ್ನೆ 2,000 ಕೋಟಿ ಅವರು ಸಾಲ ತೊಗೊಂಡಿದ್ದಾರೆ ಗೌರ್ಮೆಂಟ್ ಹತ್ರ. ಅದಕ್ಕೆ ಅಷ್ಟು ಅಂತ ಹೇಳಿದ್ದಾರೆ ಇವರು. 5,000 ಕೋಟಿ ಹಿಂದೆ ಬಿದ್ದಿದ್ದಾರೆ. ತೊಗೊಳ್ಳೇಬೇಕಲ್ಲ ಸರ್. ಫ್ರೀ ಕೊಟ್ಟರೆ ಇಲ್ಲೂ ದರ ಆಗುತ್ತೆ ಸರ್. 100% ಮೈನಸ್ ಪಾಯಿಂಟ್ ಇದು. ಬುದ್ಧಿ ಇರೋರು ಯೋಚನೆ ಮಾಡಬೇಕಿದು ಸರ್. ಯಾವುದು ಫ್ರೀ ಕೊಟ್ಟರೆ ಎಲ್ಲಿ ಉದ್ಧಾರ ಆಗಲ್ಲ ಸರ್, ಯಾರಿಗೇ ಆಗಲಿ. ಮಾಡ್ಬೋದಾಗಿತ್ತಲ್ಲ ಸರ್. ಉದ್ಯೋಗ ಎಷ್ಟೋ ಜನ ಕೆಲಸ ಇಲ್ದಂಗೆ ಒದ್ದಾಡ್ತದೆ. ಅವ್ರಿಗೆ ಒಂದು ಸೆಲ್ಫ್ ಉದ್ಯೋಗನೋ ಇಲ್ಲ ಅವ್ರಿಗೆ ಯಾವುದೋ ಬೇರೆ ಒಂದು ರೀತಿಯಲ್ಲಿ ನಾನಾ ರೀತಿ ಇದೆ. ಅವ್ರಿಗೆ ಹೆಲ್ಪ್ ಮಾಡಬೇಕಂದ್ರೆ ಸರ್ಕಾರದ ಕಡೆಯಿಂದ ಮಾಡ್ಬೋದಾಗಿತ್ತು. ಯಾವುದೂ ಮಾಡಿಲ್ಲ ಅವರು. ಇವರಿಗೆ ಸರ್ ಇಲ್ಲಿರೋದು ತುಂಬ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ ಅವ್ರ ಕೈಯಲ್ಲಿ. ಎಲ್ಲಿ ಸರ್ ಮಾಡ್ತಾರೆ? ಫ್ರೀ ಕೊಡೋದು ತುಂಬಕ್ಕೆ ಆಗ್ತಾಯಿಲ್ಲ ಅವ್ರ ಕೈಯಲ್ಲಿ. ಅಭಿವೃದ್ಧಿ ಕೆಲಸ ಒಂದು ಮಾಡಿದ್ದಾರೆ ತೋರಿಸಿ ಯಾವ್ದಾರ. ಮತ್ತು ಯಾಕೆ ಸರ್ BMTC KSRTC ಲಾಸಲ್ಲಿ ಹೊಡ್ತಾ ಇದೆ? ಶಕ್ತಿ ಯೋಜನೆ ಮಾಡಿನೋ ಯಾಕೆ ಸರ್ ಹೊಡ್ತಾ ಇದೆ? 921 ಕೋಟಿ ಹೋದ ವಾರದಲ್ಲಿ ನೋಡಿ ಬ್ಯಾಲೆನ್ಸ್ ಇರೋದು. ಸರ್ಕಾರದಿಂದ ಸಂಸ್ಥೆ ಕೊಡಬೇಕಾದ ದುಡ್ಡು 921 ಕೋಟಿ. ಹೌದು ಸರ್, ಪ್ರಾಫಿಟ್ ಇದೆ. ಅಮೌಂಟ್ ಟ್ರಾನ್ಸ್ಫರ್ ಮಾಡಿಲ್ವಲ್ಲ.
ಅಮೌಂಟ್ ಟ್ರಾನ್ಸ್ಫರ್ ಮಾಡಿದ್ರೆ ಆಗುತ್ತಲ್ಲ ಸರ್, ಅಮೌಂಟ್ ಟ್ರಾನ್ಸ್ಫರೇ ಮಾಡಿಲ್ವಲ್ಲ, ಸಾಲ ಇಟ್ಕೊಂಡಿದ್ದಾರಲ್ಲ ಜಾಸ್ತಿ ಮಾಡ್ತಾನೆ ಹೋಗ್ತಿದ್ದಾರೆ, ಆದರೆ ಅಭಿವೃದ್ಧಿ ಸರ್. ಎಲ್ಲದರಲ್ಲೂ ಜಾಸ್ತಿ ಮಾಡ್ತಿದ್ದಾರೆ ಸರ್. MLAಗಳಿಗೆ ಅಭಿವೃದ್ಧಿಗೆ ದುಡ್ಡು ಕೊಡ್ತಾ ಇಲ್ಲ ಇವರು ಸರ್. ಎಲ್ಲಿ ಕೊಡ್ತಾ, ಎಲ್ಲಿದೆ ಸರ್? ಎಲ್ಲಿದೆ ಫಂಡ್? ಎಲ್ಲಿದೆ ಕೊಡೋಕ್ಕೆ ಹೇಳಿ? ಎಲ್ಲಿದೆ ಫಂಡ್ ಕೊಡೋಕ್ಕೆ? ಇರೋ 20 ರೂಪಾಯಲ್ಲಿ 18 ರೂಪಾಯಿ ಶಕ್ತಿ ಯೋಜನೆ ಖರ್ಚು ಮಾಡಿದ್ರೆ 2 ರೂಪಾಯಿ ಅಲ್ಲಿ ಅವ್ರು ತಿನ್ನಕ್ಕೆ ಸರ್ ಹೋಗುತ್ತೆ. ಇನ್ನು ಇಲ್ಲಿ ಕೊಡೋಕ್ಕಾಗುತ್ತೆ ಸರ್? ಸಾಧ್ಯನೇ ಇಲ್ಲ. ಮೈನಸ್ ಪಾಯಿಂಟೇ ಇದು. ಒಳ್ಳೆ ಗೌರ್ಮೆಂಟ್ ಸರ್, ಬೇಕಾಗಿರಲಿಲ್ಲ. ಓಲ್ಡ್ ಪೀಪಲ್ ಕೊಟ್ಟಿದ್ರೆ ಒಳ್ಳೇದಾಗ್ತಾಯಿತ್ತು, ವಯಸ್ಸಾದವ್ರಿಗೆ. ಇಲ್ಲ ಅಂದರೆ ಡಿಸೇಬಲ್ಡ್ಗೆ ಅವ್ರಿಗಾದ್ರೂ ಕೊಟ್ಟಿದ್ರೆ ಒಳ್ಳೇದಾಗ್ತಾಯಿತ್ತು. ಎಲ್ರಿಗೂ ಕೊಡೋ ಅಂಬೋದು ಇಬ್ಬಂದಿನೇ ಅದು. ಈಗ 15% ಜಾಸ್ತಿ ಮಾಡಿದ್ದಾರೆ ಬಸ್ಸಿಗೆ. ಹೌದು. ಸೊ ಅದೆಷ್ಟು ಇದು ಭಾರ ಆಗುತ್ತೆ ಸರ್? ಮಿಡಿಲ್ ಕ್ಲಾಸ್ ಭಾಳ ಇಬ್ಬಂದಿನೇ ಅದು. ಮಿಡಿಲ್ ಕ್ಲಾಸ್ ಎಲ್ಲರೂ ಮಿಡಿಲ್ ಕ್ಲಾಸೇ ಭಾಳ ಜನ ಇರೋದು. ಅದು ಪರ್ಸೆಂಟೇಜ್ನೇ ಅವರೇ ಜಾಸ್ತಿ ಇರೋದು. ಮಿಡಿಲ್ ಕ್ಲಾಸ್ ಹೇಳ್ಕೊಂಡು ಜಾಸ್ತಿ ಇಬ್ಬಂದಿನೇ ಅವ್ರಿಗೆ, ಭಾಳ ಕಷ್ಟ ಅದು. ಯಾಕಂದರೆ ಈಗ ಹಾಲಿನ ಬೆಲೆನೂ ಜಾಸ್ತಿ ಇದೆ. ಹೌದು ಹೌದು ಹೌದು. ಸೊ ಅದು ನಿಮಗೆ ಎಷ್ಟು ಹೊರೆ ಆಗ್ತಿದೆ ಸರ್? ಇಬ್ಬಂದಿನೇ, ಭಾಳ ಕಷ್ಟ. ಅದು ಆದಾಯ ಕಮ್ಮಿ, ಇನ್ಕಮ್ ಕಮ್ಮಿ ಇರುತ್ತೆ. ಓಲ್ಡ್ ಪೀಪಲ್ ಜಾಸ್ತಿ ಇರ್ತಾರೆ, ಮಿಡಿಲ್ ಕ್ಲಾಸ್ ಜಾಸ್ತಿ ಇರ್ತಾರೆ, ಗೌರ್ಮೆಂಟ್ ಉದ್ಯೋಗಗಳು ಇಲ್ಲ. ಹಾಗಾಗಿ ಭಾಳ ಇಬ್ಬಂದಿನೇ. ಈ ಫ್ರೀಗಳೆಲ್ಲ ನಿಲ್ಲಿಸ್ಬಿಡ್ಬೇಕು. ಹುಡುಗರಿಗೆ ಕೆಲಸಗಳು ಕೊಡೋ ಏರ್ಪಾಟ್ ಮಾಡಬೇಕು. ಯುವಕರಿಗೆ ಕೆಲಸಗಳು ಕೊಡೋ ಏರ್ಪಾಟ್ ಮಾಡಬೇಕು ಸರ್. ಈಗ ಫ್ರೀಗಳೆಲ್ಲ ನಿಲ್ಲಿಸ್ಬಿಡ್ಬೇಕು. ಯಾವುದು ಫ್ರೀ ಬೇಕಾಗಿಲ್ಲ. ದುಡಿಯೋರಿಗೆ ಕೆಲಸ ಕೊಡಬೇಕು ಸರ್. ಅಭಿವೃದ್ಧಿ ಆಗ್ತಿಲ್ಲ. ಅಭಿವೃದ್ಧಿ ಆಗೋದಿಲ್ಲ ಸರ್. ಇದು ದೇಶ ನಾಶ ಆಗೋಗ್ಬಿಡ್ತದೆ ಇದೇ ಥರ ಹೋದರೆ. ಫ್ರೀ ಕೊಟ್ಟರೆ ದೇಶ ಉದ್ಧಾರ ಆಗೋದಿಲ್ಲ. ನಮಗೆ ದೇಶ ಉದ್ಧಾರ ಆಗೋದು ಬೇಕು. ಪ್ರತಿಯೊಬ್ಬರು ಬದುಕಬೇಕು. ಏನು ಪ್ರತಿಯೊಬ್ಬನು ಶ್ರೀಮಂತನೂ ಕೊಡ್ತಾನೆ ಟ್ಯಾಕ್ಸು, ಬಡವನೂ ಕೊಡ್ತಾನೆ, ಎಲ್ಲರೂ ಕೊಡ್ತಾರೆ. ಆದರೂ ಅದು ಎಲ್ಲರಿಗೂ ಹಂಚ್ಬೇಕು. ಬರೀ ಜಾಸ್ತಿ ಮಾಡ್ಕೊಂತೆಲ್ಲ ಹೋಗ್ಬಾರ್ದು ಸರ್. ಫ್ರೀ ಇವಾಗ ಭಾರ ಆಗ್ತದೆ ಸರ್. ಯಾಕಂದರೆ ಬಳ್ಳಾರಿಯಿಂದ ಹೋಗ್ಬೇಕಂತ. ಹೌದು ಸರ್. ನಿಮಗೆ ನಾವು ಇನ್ನು ಮಿಡಿಲ್ ಕ್ಲಾಸ್ನವರು ಅತ್ಲಾಗ ಬದುಕಕ್ಕೂ ಆಗಲ್ಲ. ಇತ್ಲಾಗಿ ಬೀದಿಗೆ ಬಂದು ಅನುಭವಿಸೋಕ್ಕಾಗಲ್ಲ. ಅದರಿಂದ ದುಡಿಯೋ ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ ಕೆಲಸ ಕೊಡಬೇಕು ಸರ್. ಫ್ರೀ ಬೇಕು ಅಂದರೆ ಇಲ್ಲಿ ಉದ್ಯೋಗ ಬೇಕು, ಎಜುಕೇಷನ್ ಬೇಕು. 3 ಫ್ರೀ ಕೊಟ್ಟರೆ ಮೆಡಿಕಲ್ಲು, ಆಮೇಲೆ ಸ್ಕೂಲ್ದು. ಸ್ಕೂಲ್ಗಳಿದಾವಲ್ಲ, ಗೌರ್ಮೆಂಟ್ ಸ್ಕೂಲ್ನ ಇಂಪ್ರೂವ್ ಮಾಡಬೇಕು. ಪ್ರತಿಯೊಬ್ಬರಿಗೂ ಮಾಮೂಲಿ ಏನಿದೆ ಆದರೂ ಅಪಾಯಿಂಟ್ಮೆಂಟ್ ಮಾಡ್ಬೇಕು ಸರ್. ಹಿಂಗೆ ಡೈಲಿ ವೇಜಸ್ನಲ್ಲಿ ತಗೊಳ್ಳೋದು, ಅವ್ರನ್ನ ಒಂದು 4 ವರ್ಷ ಕೆಲಸ ಮಾಡೋದು, ಕೆಲಸ ಇಲ್ಲ ಹೋಗ್ಬಿಡು, ಹಂಗೆ ಮಾಡಬಾರ್ದು ಸರ್. ಒಳ್ಳೆಯದಾಗ ಈಗ ನೋಡಿ ಸರ್, 15 ರೂಪೀಸ್ 15% ಏರಿಸಿದ್ದಾರೆ. ಹೌದಾ? ಅಲ್ಲಿ ಕೊಡೋದು 2,000 ರೂಪಾಯಿ, ಕಿತ್ಕೊಳ್ತಾ ಇರೋದು 20,000 ರೂಪಾಯಿ. ಈ ಥರ ಆಗ್ಬಿಟ್ರೆ ಏನಕ್ಕೆ ಬಂತು? ಏನಕ್ಕೆ ಗೃಹಲಕ್ಷ್ಮಿ ಹಾಕ್ತೀನಿ ಅಂತಾರೆ, ಅದೂ ಹಾಕೋದಿಲ್ಲ. ಈ ರೇಷನ್ ದುಡ್ಡು ಹಾಕ್ತಾರೆ, ಅದೂ ಹಾಕ್ತಿಲ್ಲ. ಯಾವುದೂ ಬರ್ತಾ ಇಲ್ಲ. ಆದರೆ ಜೋಬಿಂದ ಹೋಗ್ತಾ ಇರೋದು ಮಾತ್ರ ಗಂಡಸರದೆ. ಕರೆಂಟ್ ಬಿಲ್ಲು ಅಂತ ಮಾಡಿದ್ದಾರೆ, ಗೃಹಲಕ್ಷ್ಮಿ ಅಂತ ಮಾಡಿದ್ದಾರೆ. ಅದರಲ್ಲೂ ಸಹಿತ 500 ರೂಪಾಯಿ 600 ರೂಪಾಯಿ ಬರ್ತಾನೆ ಇದೆ. ಅದು ಕಟ್ಟಲಿಲ್ಲ ಅಂದ ತಕ್ಷಣ ಬಂದ್ಬಿಟ್ಟು ಫೀಸ್ ಕಿತ್ಕೊಂಡು ಹೋಗ್ತಿದ್ದಾರೆ. ಈ ಥರ ಎಲ್ಲ ಮಾಡ್ಕೊತ ಹೋದರೆ ಜನರಿಗೆ ಇವರು ಏನಂತ ಮೈಂಡಲ್ಲಿ ಹಾಕ್ತಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ಯಾಕೆ ಬೇಕಾಗಿತ್ತಿದೆಲ್ಲ? ಇದನ್ನು ನಾವೇನು ಕೇಳಿದ್ವಾ? ನಮಗೆ ಬೇಕಾಗಿಲ್ಲಪ್ಪ ಇದು, ನೀವು ತಗೊಳ್ಳಿ. ನಮಗೆ ಹೆಂಗಿದೆ ಫಸ್ಟ್ ಹೆಂಗಿದೆ ಹಂಗೆ ಮಾಡಿ. ಇದನ್ನು ಮಾಡಿದ್ದೀರಲ್ಲ, ಇದು ಬಸ್ ಫ್ರೀನ, ಅದ್ರ ಬದಲು ಅದನ್ನೇ ಅಮೌಂಟ್ ಇಳಿಸ್ಬಿಟ್ಟಿದ್ರೆ ಮುಗಿದೋಗಿತ್ತಲ್ಲ. 15% ಏರ್ಸೋದೇ ಇಳಿಸ್ಬಿಟ್ಟಿದ್ರೆ ನಮಗೂ ಲಾಭ ಆಗ್ತಿತ್ತ? ನಾವು ಅದ್ರ ಪರವಾಗಿನೇ ಇರ್ತಿದ್ವಾ? ಇದೆಲ್ಲ ಏನಕ್ಕೆ ಬೇಕಾಗಿತ್ತು? ಮಿನಿಮಮ್ ಮಾಡಲಲ್ಲ, ಇಲ್ಲ ಕಡಿಮೆ ಮಾಡಲಿ. ಏನಾಗಿದೆ ಈಗ ಇದನ್ನೇ ನಮಗೆಲ್ಲರಿಗೂ ಅನುಕೂಲ ಆಗ್ತಿತ್ತ. ಗಂಡು ಮಕ್ಳಿಗೂ ಅನುಕೂಲ ಆಗ್ತಿತ್ತು, ಹೆಣ್ಮಕ್ಳಿಗೂ ಅನುಕೂಲ ಆಗ್ತಿತ್ತು. ಆಮೇಲೆ ಈ ಬಸ್ನ ಗುಜ್ರಿಗೆ ಹಾಕೋದು ತಪ್ಪಿತ್ತು. ಬಸ್ ಎಲ್ಲ ಗುಜ್ರಿಗೆ ಹೊರಟವೆ. ಈಗ ಇವರೇನು ಹೆಣ್ಮಕ್ಳಿಗೆ ಫ್ರೀ ಬಿಟ್ಟು ಗಂಡು ಮಕ್ಕಳಿಗೆ ಟೋಪಿ ಇಕ್ತಾ ಇದ್ದಾರೆ. ಈಗ ಹೆಣ್ಮಕ್ಳಿಗೆ ಫ್ರೀ ಅಂತ ಹೇಳ್ಬಿಟ್ಟು 2,000 ಕೊಟ್ಟರು, ಮನೆಗೆ ಗೃಹಲಕ್ಷ್ಮಿ ಯೋಜನೆ ಮಾಡಿದ್ರು. ಅದು ಯಾವುದು ಬರ್ತಾ ಇಲ್ಲ. ಅಲ್ಲ, ಅದು ಏನು ಮಾಡಿದ್ರು ಅವ್ರು ಕೊಡೋದು ಎಲ್ಲಿಂದ ತಂದು ಕೊಡ್ತಾರ ಕೊಡಲಿ. ಇದೆಲ್ಲ ಒಬ್ರನ್ನ ಬಡ್ದು ಒಬ್ರಿಗೆ ಹಾಕೋದೇನು ಬೇಕು? ಎಲ್ಲರಿಗೂ ಫ್ರೀ ಮಾಡೋದು ಮಾಡಲಿ. ಬಸ್ಸಿಂದ 15% ಜಾಸ್ತಿ ಆಗಿದೆ. ಯಾವ್ದು? ನಾವು ರಾಯದುರ್ಗ 50 ರೂಪಾಯಿ ಜಾಸ್ತಿ ಆಗುತ್ತೆ. ಅದೆಷ್ಟು ಭಾರ ಆಗುತ್ತೆ ಸರ್? ಎಲ್ಲರಿಗೂ ಅದೊಂದೆಲ್ಲ ಎಲ್ಲವೂ ಭಾರ ಆಗುತ್ತೆ. ಮಿಡ್ಲ್ ಕ್ಲಾಸ್ ಪೀಪಲು, ಲೇಬರು, ಕೂಲಿ ಮಾಡೋರು ಬರೋಕ್ಕಾಗಲ್ಲ, ಹೋಗೋಕ್ಕಾಗಲ್ಲ. 350 ರೂಪಾಯಿ ಚಾರ್ಜ್ ಆಗುತ್ತೆ. ಸರ್, ಈಗ ಅದೊಂದೇ ಅಲ್ಲ, ಈಗ ವರ್ಷದಲ್ಲಿ 2 ಸರಿ ಆಯಿತು. ವರ್ಷದಲ್ಲಿ ಪೆಟ್ರೋಲ್ ಆಯಿತು ಆಯಿತು. ಇವಾಗ ಮತ್ತೆ ಹಾಲು 5 ರೂಪಾಯಿ ಮತ್ತೆ ಜಾಸ್ತಿ ಮಾಡ್ತೀನಿ ಅಂತ ಹೇಳ್ತದಾನೆ. ಯಾವ್ದು ಅವ್ರು ಗುಡ್ಡೆ ಮಾಡ್ಕೊಳ್ಳೋದಕ್ಕೆಲ್ಲ ಜನಕ್ಕೆ ಆಗ್ತದೆ. ಟೋಪಿ ಆಗ್ತಾ ಇಲ್ಲ. ಯಾವ MLA ಯಾವ ತಾಲೂಕಾಗ ಏನೂ ಅಭಿವೃದ್ಧಿ ಮಾಡಿಲ್ಲ ಅವರು. ಇದು ತಿಂತಾ ಇದ್ದಾರೆ. ಇದೊಂದಕ್ಕೆಲ್ಲ ಅದು ಯಾರಕ್ಕೆ ಬಳಸ್ತಾರೋ ಅವ್ರು ಯಾರಕ್ಕಿಲ್ಲೋ ಗೊತ್ತಿಲ್ಲ. ಕೊಟ್ಟಿದ್ದಾರೆ ಅದು, ಬಟ್ ಯಾರಿಗೆ ಕೊಡಬೇಕಾಗಿತ್ತು ಅವ್ರಿಗೆ ಕೊಟ್ಟಿಲ್ಲ.
ಯಾಕೆಂದರೆ ಏಜ್ಡ್ ಪರ್ಸನ್ ಇರಬೇಕಲ್ಲ, ಇಷ್ಟು ಏಜ್ ಅಂತ ಹೇಳಿ ಕ್ರಾಸ್ ಆಗಿರೋಂಥವ್ರು ಕೊಟ್ಟರೆ ಅದು ತುಂಬ ಉಪಯೋಗ ಆಗ್ತಾ ಇತ್ತು. ಬಟ್ ಎಲ್ಲರಿಗೂ ಅದು ಅನ್ವಯ ಮಾಡಿದ್ರೆ ಅದು ತುಂಬ ತಪ್ಪದು, ಆಗಬಾರ್ದು. ಯಾಕೆಂದರೆ ಇವಾಗ ಅವ್ರು ಮಾಡಿರೋ ಕಾರಣ ಏಜ್ ಆಗಿರೋ ಪರ್ಸನ್ಗೆ ತುಂಬಾ ತೊಂದರೆ ಆಗ್ತಾಯಿದೆ, ಓಡಾಡೋಕ್ಕಾಗ್ತಾ ಇಲ್ಲ. ಎಷ್ಟು ಕಷ್ಟ ಆಗ್ತಿದೆ ಅಂತ ಅಂದರೆ ತುಂಬ ಕಷ್ಟ ಆಗಿದೆ. ಏಜ್ಡ್ ಪರ್ಸನ್ಗೆ ಫಸ್ಟ್ ಆದ್ಯತೆ ಅವ್ರಿಗೆ ಕೊಡಬೇಕಾಗಿತ್ತು. ಅದು ಬಿಟ್ಬಿಟ್ಟು ಇವ್ರು ಎಲ್ಲರಿಗೂ ಒಂದೇ ಬಾರಿ ಅಂತ ಹಾಕಿದ್ರೆ ಹೌದು ಹೌದು ಹೌದೌದು. ಆದರೆ ಬಟ್ ಇವಾಗ ಎನರ್ಜಿ ಇರೋರು ಸ್ಕೂಲ್ ಮಕ್ಕಳು ಕಾಲೇಜ್ಗೆ ಹೋಗೋವಂಥವ್ರಿಗೆ ಎಲ್ಲ ಅವೆಲ್ಲ ಅವಶ್ಯಕತೆ, ಅನಾವಶ್ಯಕ. ಅವ್ರು ಬೇಕಾದ್ರೆ ಎಷ್ಟು ವರ್ಷದಲ್ಲಿ ಬೇಕಾದ್ರೆ ಹೋಗ್ತಾರೆ. ವಯಸ್ಸಾಗಿರೋರು ಏನು ಮಾಡ್ತಾರೆ? ವಯಸ್ಸಾಗಿರೋರು ತುಂಬಾ ಇದರಿಂದ ತುಂಬ ಆಗಿದೆ. ಆಮೇಲೆ ಗೃಹಲಕ್ಷ್ಮಿ ಅಂತ ಕೊಡ್ತಿದ್ದಾರಲ್ವಾ, ಆ 2,000 ರೂಪಾಯಿಯಿಂದ ಅವ್ರು ಅನ್ಕೋತಾ ಇದ್ದಾರೆ ಯಾರು ಅಂದರೆ ವಿದ್ಯಾವಂತರು ಯಾರು ಆ ಥರ ಯೋಚನೆ ಮಾಡಲ್ಲ, ಅದರಿಂದ ಉಪಯೋಗ ಆಗ್ತಿದೆ. ವಿದ್ಯಾವಂತರು ಯಾರು ಅಂದರೆ ಅವ್ರು 2,000 ರೂಪಾಯಿ ಕೊಡ್ತಾರೆ, ಹಿಂದ್ಗಡೆಯಿಂದ 4,000 ಕಿತ್ಕೋತಾ ಇದ್ದಾರೆ ಅಂತ ಹೇಳ್ತಾರೆ ವಿದ್ಯಾವಂತರು, ವಿಚಾರವಂತರು ಆ ಥರ ಹೇಳ್ತಾರೆ. ಆದರೆ ಗೊತ್ತಿಲ್ಲದಿರ್ತಕ್ಕನು ಅದ್ರ ಬಗ್ಗೆ ತಿಳುವಳಿಕೆ ಇರ್ತಕ್ಕಂಥವ್ರು ಏನು ಮಾಡ್ತಾರೆ, ಆ 2,000 ರೂಪಾಯಿ ಗ್ರೇಟು, ಆ 2,000 ರೂಪಾಯಿ ಕೊಡ್ತಿರೋದೇ ಗ್ರೇಟು ಅಂತ ಮಾತಾಡ್ತಾರೆ. ಹೌದು. ಏನು ಹೇಳಿ, ನನಗೆ ಅದ್ರ ಬಗ್ಗೆ ಅಷ್ಟೊಂದು ಮಾಹಿತಿ ಇಲ್ಲ ನನಗೆ. ಬಟ್ ಈ ಗೃಹಲಕ್ಷ್ಮಿ ಆಗ್ಬೋದು, ಆಮೇಲೆ ಇದು ಶಕ್ತಿ ಯೋಜನೆ ಆಗ್ಬೋದು, ಇದರಿಂದ ತುಂಬಾ ಜನಗಳಿಗೆ ತುಂಬಾ ತೊಂದರೆ ಆಗ್ತಿದೆ. ಅದನ್ನು ಪೂರ್ತಿ ಮಾಡಬೇಕು. ಅದು ಯಾವುದಕ್ಕೆ ಆದ್ಯತೆ ಕೊಡಬೇಕು ಸರ್ಕಾರ, ಅದಕ್ಕೆ ಆದ್ಯತೆ ಕೊಡಬೇಕು. ಹೌದು, ಎಜುಕೇಷನ್ ಅಲ್ಲ, ಸರ್ಕಾರ ಆದ್ಯತೆ ಕೊಡಬೇಕಾಗಿರೋದು ಇದಕ್ಕಲ್ಲ. ಏನು ಅಂತಂದರೆ ಯುವಕರಿಗೆ ಒಂದು ಉದ್ಯೋಗದ ಒಂದು ಅವಶ್ಯಕತೆ ಇದೆ, ಅಂಥವ್ರಿಗೆ ಕೊಡಬೇಕು. ವಿದ್ಯಾವಂತರು ಬೇಕಾದಷ್ಟು ಜನ ಇದ್ದಾರೆ, ಅವ್ರಿಗೆ ಉದ್ಯೋಗ ಇಲ್ದಿರತ್ತೆ, ಆ ಉದ್ಯೋಗದ ಒಂದು ಅವಕಾಶ ಮಾಡಿ ಕೊಡಬೇಕು. ಹೆಲ್ತ್ ಬಗ್ಗೆ, ಆರೋಗ್ಯದ ಬಗ್ಗೆ ಕೊಡಬೇಕು. ಗೌರ್ಮೆಂಟ್ ಹಾಸ್ಪಿಟ್ಲ್ಗಳಲ್ಲಿದೆ, ನಾಮಕಾವಾಸ್ತಿ ಇದೆ, ಅಲ್ಲಿ ಹೋದರೆ ಯಾರಿಗೂ ಏನು ಅವಕಾಶ ಅವಶ್ಯಕತೆ ಏನಿದೆಯೋ ಅದ್ರದ್ದು ಸೌಲಭ್ಯ ಸಿಗ್ತಾ ಇಲ್ಲ. ಎಜುಕೇಷನ್ ಅಷ್ಟೇ, ವಿದ್ಯಾವಂತರಿಗೆ ಇವಾಗ ಯಾರು ಎಬಿಲಿಟಿ ಇದ್ದಾರೆ ಅದಕ್ಕೆ ಯಾರು ಇದು ಮಾಡ್ತಿದ್ದಾರೆ, ಅದಕ್ಕೆ ವಿದ್ಯೆಗೆ ಅವಶ್ಯಕತೆ ಪ್ರಿಫರೆನ್ಸ್ ಕೊಡಬೇಕಾಗಿತ್ತು, ಉದ್ಯೋಗಕ್ಕೆ ಕೊಡಬೇಕಾಗಿತ್ತು, ಅದಕ್ಕೆ ಕೊಡಲಿಲ್ಲ. ಆಮೇಲೆ ಅದೇ ಈ ಥರ ಕೊಟ್ಟರು, ಬೇಕಾಬಿಟ್ಟು ಕೊಟ್ಟರು, ಇದೇನಕ್ಕೂ ಉಪಯೋಗ ಇಲ್ಲ, ಸಾಧ್ಯ ಇಲ್ಲ. ಹೌದು. ಇವಾಗ ನಮಗೆ ಕೊಡ್ತಾರೆ, ಇವಾಗ ನಮಗೆ ಇದಾಯಿತು ಅಂತಾರೆ, ಅದು ನಮ್ಮ ಫ್ಯಾಮಿಲಿ ಪರ್ಸನ್ ಏನು ಹೆಡ್ ಯಾರಿರ್ತಾರೆ, ಗಂಡಸರು ಇರ್ತಾರೆ, ಅವ್ರ ತಲೆ ಮೇಲೆ ಬರ್ಡಾನ ಆಯಿತು. ಇಲ್ಲಿ ಕಡೆ ಕೊಟ್ಟರು, ಆ ಕಡೆ ಕಿತ್ಕೊಂಡ್ರು, ಈ ಥರ ಆಯ್ತಿದೆ. ಅದೇನು ಅವಶ್ಯಕ, ಅವ್ರು ಕೊಟ್ಟರು ಒಂದೇ, ಕೊಡದೇ ಇದ್ರು ಒಂದೇ, ಅದಕ್ಕೊಂದು ಡಬಲ್ ಕಿತ್ಕೋತಾರೆ. ಪ್ರತಿಯೊಂದು ರೇಟ್ ಜಾಸ್ತಿ ಆಗಿದೆ. ಈಗಾಗಲೇ ಬಸ್ ಚಾರ್ಜ್ ಜಾಸ್ತಿ ಆಗಿದೆ ಅಂತ ಮೊನ್ನೆ ನ್ಯೂಸಲ್ಲಿ ಕೊಡ್ತಾ ಇದ್ದಾರೆ. ಬಸ್ ಚಾರ್ಜ್ ಇಷ್ಟು % ಅಂತ ಹೇಳ್ತಾರೆ. ಹೆಂಗೆ ಇದು? ನಾರ್ಮಲ್ ಜನಕ್ಕೆ, ಮಧ್ಯಮ ವರ್ಗದ ಜನರಿಗೆ ಬರೆ ಆಗ್ತಂಗಾಯ್ತು, ಬದುಕಕ್ಕೆ ಅಸಾಧ್ಯ ಆಗ್ತಿದೆ. ಇವಾಗ ಮಧ್ಯಮ ವರ್ಗದ ಜನ ಆಗ್ಬೋದು, ಬಡತನ ಕೆಳರೇಖೆಯಲ್ಲಿ ಇರ್ತಕ್ಕಂಥ ಜನ ಬದುಕಕ್ಕೆ ಅಸಾಧ್ಯ ಥರ ಆಗ್ತಿದೆ. ಲಾಭದಲ್ಲಿದ್ದರೆ ಯಾಕೆ ಅಮೌಂಟ್ ಏರಿಸ್ಬೇಕಾಗಿತ್ತಪ್ಪ ಇವರು? ಡೀಸೆಲ್ಲು ಏರಿದೆ ಅಂತ ಹೇಳ್ಬಿಟ್ಟು ನಮ್ಗೆ ಹಾಕ್ತಾರೆ. ಅದನ್ನೇ ಸಮಾನವಾಗಿ ಮಾಡಲಲ್ಲ, ನಮಗೂ ಫ್ರೀಯಾಗಿ ಬೇಡ, ನಮಗೆ ಅವ್ರಿಗೂ ಮಾಡಲಿ ನಮಗೂ ಮಾಡಲಿ. ಅದನ್ನೇ ಏರ್ಸಿರೋ ಅಮೌಂಟನ್ನೇ ಇಳಿಸ್ಬಿಟ್ಟಿದ್ರು ಮುಗಿದೋಗ್ಬಿಟ್ಟಿತ್ತು. ಅವ್ರು ಲಾಭದಲ್ಲಿದ್ದಾರೋ ಲಕ್ಷಣದಲ್ಲಿದ್ದಾರೋ ಅನ್ನೋದು ನಮಗೆ ಗೊತ್ತಾಗ್ತಿತ್ತು. ಈಗ ಅವ್ರು ಹೇಳೋದು ನೋಡಿದರೆ ಲಾಸಲ್ಲಿದ್ದಾರೆ ಅಂತಲೇ ಗೊತ್ತಾಗ್ತಾ ಇದೆ. ಆದರೆ ಅದನ್ನು ಅವರು ಕರೆಕ್ಟಾಗಿ ಜನರಿಗೆ ಟೋಪಿ ಹಾಕ್ತಾರೆ ಅಂತಾರಲ್ಲ, ಮಕ್ಮಲ್ ಟೋಪಿ ಹಾಕ್ತಾರೆ ಅಂತಾರಲ್ಲ, ಈ ಥರ ಮಾಡ್ತಾ ಇರೋದು ಅಷ್ಟೇ. ಅವ್ರು ಜನರಿಗೆ ಬುದ್ಧಿ ಇಲ್ಲ ಅಂತ ತಿಳ್ಕೊಂಡಿದ್ದಾರೆ. ಯಾವುದೂ ಬರ್ತಾ ಇಲ್ಲ ಸರ್, ಯಾವುದೂ ಬರ್ತಾ ಇಲ್ಲ. ರೇಟ್ ಮಾತ್ರ ಎಲ್ಲದೂ ಜಾಸ್ತಿ ಆಗ್ತಾ ಇದೆ. ಮುಂದ್ಗಡೆಯಿಂದ ತೋರಿಸೋದು ಒಂದು ಪಿಕ್ಚರು, ಹಿಂದ್ಗಡೆಯಿಂದ ತೋರಿಸ್ತಾ ಇರೋದೇ ಒಂದು ಪಿಕ್ಚರು. ನಮಗೆ ಬೇಕಾಗಿರೋದು ಕನ್ನಡಿ ಬೇಕು. ಗೌರ್ಮೆಂಟ್ ಅಂದರೆ ಕನ್ನಡಿ ಥರ ಇರಬೇಕು. ಅದು ಬಿಟ್ಕೊಂಡು ಜನರಿಗೆ ಹೇಳೋದೊಂದು ಮಾಡೋದೊಂದು ಮಾಡಿದರೆ ಇದು ಸರಿಯಲ್ಲ. ರಾಜ್ಯದಲ್ಲಿ MLAಗಳಿಗೆ ಯಾವುದೇ ಅಭಿವೃದ್ಧಿ ಸಿಗ್ತಾ ಇಲ್ಲ ಸರ್. ಅಭಿವೃದ್ಧಿಗಳು ಆಗ್ತಾನೇ ಇಲ್ಲ. ಕಾಂಟ್ರಾಕ್ಟ್ರುಗಳು ಆಮೇಲೆ ಇವರೆಲ್ಲ ಬಿಲ್ಡರ್ಸ್ಗಳು ಯಾಕೆ ನೇಣು ಹಾಕಂತ ಇದ್ದಾರೆ, ಉರ್ಲಾಕಂತ ಇದ್ದಾರೆ, ಯಾಕೆ ಹೋಗಿ ರೈಲ್ ಕಂಬಿಗೆ ಸಾಯ್ತಾ ಇದ್ದಾರೆ ಅಂದರೆ ಇದೇ ಕಾರಣನೇ. ಅದು ಕರೆಕ್ಟಾಗಿ ಅವರು ಏನಿದೆ ಅವ್ರು ಬಿಲ್ ಕೊಟ್ಕೊಂತ ಬಂದಿದ್ರೆ, ಎಲ್ಲ ಮಾಡ್ಕೊತ ಬಂದರೆ ಈ ಪ್ರಾಬ್ಲಮ್ಮೇ ಬರೋದಿಲ್ಲ. ದುಡ್ಡಿಲ್ಲ ಅಂತಾರೆ ಸರ್, ಬಟ್ ಅಭಿವೃದ್ಧಿ ದುಡ್ಡು ಕೊಡ್ತಾ ಇದ್ದಾರೆ. ಸರ್ಕಾರ ಹೇಳ್ತಾರೆ ಸರ್ ಅಭಿವೃದ್ಧಿ ದುಡ್ಡು ಕೊಡ್ತೀವಿ ಅಂತ, ಆದರೆ ಇಲ್ಲಿ ನೋಡಿದ್ರೆ ರೇಟ್ಗಳು ಜಾಸ್ತಿ ಮಾಡ್ತಿದ್ದಾರೆ. ಸೊ ಇದಕ್ಕೆ ಹೆಂಗೆ ಬ್ಯಾಲೆನ್ಸ್ ಮಾಡ್ತಾರೆ ಸರ್? ಇವರು ನೋಡಿ ಸರ್, ಇವರು ಗೌರ್ಮೆಂಟ್ ನಡೆಸೋರು ಅಲ್ಲ. ಇವರು ಬರೀ ಜನರನ್ನು ಒಟ್ಟು ಟೋಪಿ ಹಾಕೋದಷ್ಟೇ ಕೆಲಸ ಮಾಡ್ತಾ ಇದ್ದಾರೆ. ಜನರಿಗೆ ಮಳ್ಳು ಮಾಡೋದೇ ಮಾಡ್ತಾ ಇರೋದೇ ಹೊರತು ಮತ್ತು ಇನ್ನೊಂದು ಏನೂ ಇಲ್ಲ ಇವ್ರ ಹತ್ರ. ಈಗ ಅಲ್ಲ ಸರ್, ಈಗ ಏನಕ್ಕೆ ಬೇಕಾಗಿತ್ತು ಸರ್ ಇವೆಲ್ಲ? ಯಾರು ಕೇಳಿದ್ರು ಇವರಿಗೆ? ಫ್ರೀ ಯಾರು ಕೇಳಿದ್ರು? ನಾವು ದುಡಿತಾ ಇದ್ದೀವಿ, ಮುಗ್ದೋಯ್ತು. ನಾವು ದುಡಿತೀವಿ, ನಮ್ಮ ಖರ್ಚು ಮಾಡ್ಕೊತೀವಿ, ನಮ್ಮ ಲೆವೆಲ್ಲಿಗೆ ಇರ್ತಿದ್ವಿ ನಾವು. ಅದು ನಮ್ಮ ಸ್ಕ್ವೇರ್ನ ದಾಟ್ಬಿಟ್ಟು ಹೋಗ್ಬಿಟ್ಟಿದ್ದೀವಿ ನಾವು ಇವಾಗ.
ನೋಡಿ ಫ್ರೀ ನಾವೇನು ಕೇಳಿಲ್ಲ ಸರ್, ಊರಿಗೆ ಅಸ್ತಮಾನ ನಾವು ಹೋಗಲ್ಲ, ಹೌದಾ? ನಮ್ಮ ಹತ್ರ ದುಡ್ಡು ಇಸ್ಕೊಂಡು ನಮಗೆ ಕೊಡೋದು ಅವ್ರಿಗೆ ಬೇಡ ಬೇಡ. ಮೇಡಮ್, ಈಗ ನಮ್ಮ ಹತ್ರ ದುಡ್ಡು ಇಸ್ಕೊಂಡು ನಮಗೆ ಕೊಡೋದು ಅಂತ ಹೇಳಿದ್ರಿ, ಹೌದು. ಯಾವ ಥರದಲ್ಲಿ ಆಗುತ್ತೆ ಅನ್ನೋದು ಸ್ವಲ್ಪ ಹೇಳೋದಾಗುತ್ತೆ ಮೇಡಮ್ ನೀವು? ಈಗೆಲ್ಲ ಆಲ್ ರೇಟ್ ಎಲ್ಲ ಜಾಸ್ತಿ ಮಾಡಿದಾರಲ್ಲ ಅಣ್ಣ, ಎಲ್ಲ ಕಡೆಯಿಂದ ಕೊಡ್ತಾರೆ, ನಿಮ್ಮ ಮನೆಯವ್ರ ಹತ್ರ ಕಿತ್ಕೊಳ್ತಾರೆ. ಹೌದು. ಈಗ ನಿಮ್ಮ ಹತ್ರ ಕೊಡ್ತಾರೆ, ನಿಮ್ಮ ಮನೆಯವ್ರ ಹತ್ರ ಕಿತ್ಕೊಳ್ತಾರೆ ಅಲ್ವಾ? ಹೌದು. ಹೇಳಿ ಮೇಡಮ್. ಈಗ ಇನ್ನು ನಮ್ಮ ಹತ್ರ ತಗೊಂಡು ನಮಗೆ ಕೊಡೋದಾದ್ರೆ ಸರ್ಕಾರ ದುಡ್ಡು ಕೊಡೋದೇ ಬೇಡ. 2,000 ರೂಪಾಯಿ ನಿಮ್ಮ ಹತ್ರ ತೊಗೊಂಡು ಸ್ವಲ್ಪ ವಿವರಣೆ ಮಾಡಿ ಹೇಳಿ ಮೇಡಮ್. ಅಲ್ಲ, ನಾವೆಲ್ಲ ಕೂಲಿ ಕೆಲಸ ಮಾಡೋರು ಅಲ್ವಣ್ಣ, ಬಾಡಿಗೆ ಕಟ್ಕೊಂಡು ಓದಿಸೋದು ನಮಗೂ ಕಷ್ಟನೇ ಅನಿಸುತ್ತೆ. ಅದರಲ್ಲಿ ನಮ್ಮ ಹತ್ರ ದುಡ್ಡು ತಗೊಂಡು ನಮಗೆ ಕೊಡೋದಾದ್ರೆ ಬೇಡ ಬೇಡ. ಅದು 2,000 ಬೇಡ, ಫ್ರೀ ಬಸ್ ಬೇಡ. 2,000 ಅಂತ ನಿಮ್ಗೆ ಆದ್ರೂ ಬರ್ತಾ ಇದೆ ಮೇಡಮ್? ಬರ್ತಾ ಇದೆ ಸರ್ ನಮಗೆ. ಎಷ್ಟು ದಿನದಿಂದ ಬರ್ತಾ ಇದೆ? ಈಗ ಎಷ್ಟು ದಿನ ಬಂದಿರಲಿಲ್ಲ, ಈಗ ಯಾವಾಗಿಂದ ಬರ್ತಿದೆ? ನಾವು ಮಾಡಿಸಿದ್ರೆ ಡಿಸೆಂಟಾಗಿ ಸರ್ ಒಂದು 6-7 ತಿಂಗಳಿಂದ ಬರ್ತಾ ಇದೆ. ಈಗ ಸರಿ, ಈಗ ಫ್ರೀ ಅಂತ ಹೇಳ್ತಿದ್ದಾರೆ, ನಿಮ್ಮ ಮನೆಯವ್ರ ಹತ್ರ ನಿಮ್ಮ ಯಜಮಾನ್ರ ಹತ್ರ ತಗೊಂತಾರೆ ಮೇಡಮ್, ಹೌದು. ನಿಮಗೆ ಕೊಡ್ತಾರೆ ಮೇಡಮ್, ಅದು ನಿಮಗೆ ಭಾರ ಅಲ್ವಾ ಮೇಡಮ್? ನಮಗೆ ಬಾರ, ನಮ್ಮ ದುಡ್ಡು ನಮಗೆ ಕೊಡೋದಾದ್ರೆ ಸರ್ಕಾರ ಇನ್ನೇನು ಕೊಟ್ಟಂಗೆ ನಮಗೆ ಅಲ್ವಾ? ಫ್ರೀ ಯೋಜನೆ ನಿಮಗೆ ಯಾರಿಗೆ ಅಗತ್ಯ ಇತ್ತು ಅವ್ರಿಗೆ ಸಿಗ್ತಾ ಇರೋದು, ಎಲ್ಲರ ಹತ್ರ ಸಿಗ್ಬೇಕಾಗಿತ್ತಲ್ಲ ಮೇಡಮ್ ಇದು? ಸರ್ ನೀವು ಹಿಂಗೆ ಹೇಳ್ತೀರಾ, ಸ್ವಂತ ಮನೆ ಇರೋರು, ಕಾರ್ ಇರೋದು ಎಲ್ಲರಿಗೂ 2,000 ಬರ್ತಾ ಇದೆ, ಎಲ್ಲರೂ ಯೂಸ್ ಮಾಡ್ತಾವ್ರೆ. ಬಡವ್ರಿಗಂತ ಅವ್ರು ಕೊಟ್ಟಿರೋದಾದ್ರೆ ಬಡವ್ರು ಸೀಟ್ ಮನೆ ಇರೋರಿಗೆ, BPL ಕಾರ್ಡ್ ಇರೋರಿಗೆ ಮಾತ್ರ ಕೊಟ್ಟರೆ ಸಾಕು ಸರ್. ಆ ದುಡ್ಡಂತೂ ನಮಗೆ ತಲುಪೇ ಇಲ್ವೇ. 2,000 ಮಾಡಿಸಿವಿ, ಅಲ್ಲೆಲ್ಲೇ ಹೋಗೇನೆ ಮಾಡಂತಾರ, ಬಂದೇ ಇಲ್ಲ. ನಾವು ಗದಗದವರು, ಬರ್ತಾ ಇಲ್ಲ ನಮಗೆ. ಅಲ್ಲ ಮೇಡಮ್, ಈಗ ಬಸ್ಸಲ್ಲಿ 15% ಜಾಸ್ತಿ ಮಾಡಿದ್ರು, ನೀವು ಫ್ರೀ ಯೋಜನೆಗಳು ಯಾರು ಕೇಳಿದ್ರಾ ಹೆಣ್ಮಕ್ಳು? ಯಾರು ಏನು ಕೇಳಿನಿಲ್ಲ. ಅವ್ರು ಮಾಡಿದ್ರು, ಈತಗಿಂದ ಮಾಡಿದ್ದಾರೆ, ಆತಗಿಂದ ಕಿತ್ಕೋತಾರೆ. ಜನಕ್ಕೆ ನೆಮ್ಮದಿ ಇಲ್ಲ. ನಿಮ್ಮ ಹತ್ರ ನಿಮಗೆ ಕೊಡ್ತಾರೆ, ನಿಮ್ಮ ಮನೆಯವರಿಂದ ಕಿತ್ಕೊಳ್ತಾರೆ. ನಿಮಗೆ 2 ರೂಪಾಯಿ ಕೊಟ್ಟರೆ ಅವ್ರ ಹತ್ರ 10 ರೂಪಾಯಿ ಕಿತ್ಕೊಳ್ತಾರೆ. ನಮ್ಗೆ ಅದು ಬಂದಿಲ್ಲ. ಹೇಳಿ ಮೇಡಮ್, ಅದನ್ನ ಹೇಳಿ ಮೇಡಮ್. ಬಂದಿಲ್ಲ. ಅದು ಅನನುಕೂಲ ಭಾಳ ಐತಿ. ಎಷ್ಟು ಹೇಳಂದ್ರು ಹೇಳ್ತೇನೆ ನಾನು. ಅನುಕೂಲ ಆಗೇ ಇಲ್ಲ. ಬಟ್ ಸರ್ಕಾರ ಹೇಳುತ್ತೆ ಎಲ್ಲ ಕಡೆಯಿಂದನೂ ನಮ್ಗೆ ಅನುಕೂಲ ಇದೆ, ಎಲ್ಲ ಕಡೆಯಿಂದನೂ ದುಡ್ಡು ಬರ್ತಾ ಇದೆ, ಎಲ್ಲದಕ್ಕೂ ನಾವು ಅನುಕೂಲ ಮಾಡಿ ಯಾರು ತಗೋತಾರೆ ಏನೋ, ಯಾರಿಗೆ ಅವರು ಫಸ್ಟ್ಗೆ ಕೊಡೋ ಮುಂದೆ ಜಾತಿ ಪ್ರಮಾಣ ಪತ್ರ ಕೊಡಿ ಅಂತ ಕೇಳಿಸ್ಕೊಂಡ್ರಲ್ಲ, ಹಂಗೇನಾರ ಕೊಡ್ತಾರೇನೋ. ನಮಗಂತೂ ಕೊಡ್ತಾ ಇಲ್ಲ, ಬರ್ತಾನೆ ಇಲ್ಲ. ಮೇಡಮ್, ಜನಕ್ಕೆ ಬೇಕಾಗಿರೋದು ಒಂದು ಎಜುಕೇಶನ್, ಒಂದು ಹೆಲ್ತ್. ನಾನು ಅದನ್ನೇ ಕೇಳ್ತಾ ಇದ್ದೀನಿ. ಶಾಲೆ ಮಕ್ಕಳಿಗೆ ಒಂದು ಅನುಕೂಲ ಮಾಡಿದ್ರು ಅವ್ರು, ಇವತ್ತು ಒಳ್ಳೇದಾಗಿರೋದು. ಆರೋಗ್ಯ ಮತ್ತೆ ಫ್ರೀ ಮಾಡಿದ್ರು. ನಮ್ಮಂಥ ವಯಸ್ಸಾದವ್ರಿಗೆ, ಅಜ್ಜ ಅಜ್ಜಿಗೆ ಇಬ್ಬರಿಗೆ ಅಂತ ಮಾಡಿದ್ರು, ಎಲ್ಲಾರ ಒಂದು ದೇವಸ್ಥಾನಕ್ಕೆ ಹೋಗಿ ಬರ್ತಿದ್ವಿ. ಸುಮ್ಮನೆ ಮನೆ ಜಗಳ ಚಲೋ ಆಯ್ತು ಇದಕ್ಕೆ. ಮನ್ಯಾಗ ನಮ್ಮ ಹಳ್ಳಿಯಲ್ಲೆಲ್ಲ ಹೊಲಕ್ಕೆ ಹೋಗೋದು ಬಿಡ್ತಾರೆ, ಬರೀ ಊರು ಅಂತೇಳಿ ಗಂಡ್ರ ಜೊತೆ ಜಗಳ ಮಾಡ್ಕೊಂಡು ಹೋಗ್ಬಿಡ್ತಾರೆ. ರೊಟ್ಟಿ ಪಲ್ಯ ಸದೇ ಮಾಡ್ತಾ ಇಲ್ವಾ? ಹಾಗಾಗಿ ಉದ್ಯೋಗ ಮಕ್ಕಳಿಗೆ, ಶಾಲೆ ಮಕ್ಕಳಿಗೆ ಮಾಡಿದ್ರೆ ಭಾಳ ಒಳ್ಳೇದಿತ್ತು. 2,000 ಇದ್ದೇನೆ, ಯಾರಿಗೆ ಅನುಕೂಲ ಇಲ್ಲ. ಅನನುಕೂಲನೇ ಐತಿ. ಆಮೇಲೆ ಹಳ್ಳಿ ಕಡೆ ಪ್ರಾಬ್ಲಮ್ ಭಾಳ ಆಗೈತಿ ಇದರಿಂದ. ಆಮೇಲೆ ಫಸ್ಟ್ಗೆ ಮಾಡೋ ಮುಂದೆ ಜಾತಿ ಪ್ರಮಾಣ ಪತ್ರ ಕೇಳಿದರು, ನಮ್ಮಂಥವ್ರಿಗಂತೂ ಬಂದಿಲ್ಲ. ಯಾರಿಗೆ ಹಾಕ್ತಾರೋ ನಾವು ಬಂದೈತೆ ಅಂತಿರ್ತಾರೆ, ನಮಗೆ ಬರೋದೇ ಇಲ್ಲ. ಬರೀ ಒಂದು ವೃದ್ಧಾಪ್ತಿದು ಬಂದು ಮುಟ್ತಾ ಇಲ್ಲ ನಮಗೆ. ಗಂಡ ಹೆಂಡತಿ ಇಷ್ಟು ವಯಸ್ಸಾದವ್ರು ಇದ್ದೀವಿ, ದುಡಿದೇ ಊಟ ಮಾಡ್ತೀವಿ ನಾವು. ನಮಗೆ ಜೀವನದಲ್ಲಿ ಏನೂ ಗಳಿಸೋಕ್ಕಾಗಿಲ್ಲ ದುಡಿದು. ಸರ್ಕಾರ ಹೇಳುತ್ತೆ ಮೇಡಮ್, ಎಲ್ಲರಿಗೂ ಕೊಡ್ತಾ ಇದೀವಿ, ಎಲ್ಲ ಅನುಕೂಲನೂ ಮಾಡ್ತಾ ಇದೀವಿ ಅಂತ. ಯಾವುದು ಅನುಕೂಲ ನಮಗೆ ಅನನುಕೂಲ ಆಗಿರುತ್ತೆ. ನಮ್ಮ ಹಳ್ಳಿ ಕಡೆ ಅಂತೂ ಎಲ್ಲ ನಮ್ಮಾಗೆ ಬಡ್ಕೋತಾರೆ, ಬಾಯಿ ಅನನುಕೂಲೇ ಭಾಳ ಅಂತಾರೆ. ಸುಮ್ಮನೆ ಶಾಲೆ ಮಕ್ಕಳಿಗೆ ಮಾಡಿದ್ರೆ, ಯಾರಿಗಾರ ಮುದುಕರಿಗೆ, ವಯಸ್ಸಾದವ್ರಿಗೆ ಒಂದು ಫ್ರೀ ಮಾಡಿದ್ರೆ ಅವ್ರು ಪುಣ್ಯ ಬರ್ತಿತ್ತು. ಎಲ್ಲದಕ್ಕಿಂತ ಕಾಲೇಜು ಮಕ್ಕಳಿಗೆ ವಿದ್ಯೆ ಕೊಟ್ಟಿದ್ರು ಒಳ್ಳೇದು ಬರ್ತಿತ್ತು. ವಿದ್ಯೆ ಕೊಟ್ಟಿದ್ರೆ ಭಾಳ ಒಳ್ಳೇದಾಗಿರೋದು. ಯಾಕಂದ್ರೆ ಈಗ ಮಕ್ಕಳು ಓದ್ಸೋಕೆ ಪರದಾಡ್ತಾರೆ. ಈ ಎಲ್ಲ ರೇಟ್ ಹೆಚ್ಚಾಗಿದ್ದಕ್ಕೆ ಆರೋಗ್ಯ ಮತ್ತು ಮೋದಿ ಸರ್ ಮಾಡಿದಾರಲ್ಲಿ ಆರೋಗ್ಯ ಅಂತಂದು ಸರ್ಕಾರದಿಂದ ಇಲ್ಲ, ಅದರಿಂದ ಆರೋಗ್ಯ ಇಲ್ಲ. ಆರೋಗ್ಯದ ಬಿಡು ಹೋಗ್ಲಿ, ಆರೋಗ್ಯ ಅವ್ರವ್ರ ಹಣೆ ಬರ. ಮೇನ್ ಮಕ್ಕಳಿಗೆ ವಿದ್ಯೆ ಕೊಟ್ಟಿದ್ರೆ ಚಲೋ ಆಗಿರೋದು ಅಂತೀನಿ ನಾನು ಅಷ್ಟೇ. ಆಮೇಲೆ ಈ ಫ್ರೀ ಅಂತ ಮಾಡಿದ್ರೆ ಏನೋ ನಮ್ಮಂಥ ವಯಸ್ಸಾದವ್ರಿಗೆ ಮಾಡಿದ್ರೆ ಗಂಡ ಹೆಂಡತಿ ಹೋಗೋಕೆ ಬರ್ತಿದ್ರು ಏನೋ ದೇವಸ್ಥಾನಕ್ಕೆ, ಗೊತ್ತಿಲ್ಲ. ತಪ್ಪಷ್ಟಲ್ಲ, ಹಳ್ಳಿ ಒಳಗೆ ಹೊಲಕ್ಕೆ ಕಾಳು ಸಿಗ್ತಾ ಇಲ್ಲ. ನಮ್ಗೆ 2,000 ಬೇಡ ಸರ್, ಬಸ್ ಫ್ರೀನೂ ಬೇಡ. ನಾವು ಬಸ್ ಫ್ರೀ ಬಿಟ್ಟು 1.5 ವರ್ಷ ಆದರೆ ನಾವು 2ನೇ ಸರಿ ಇದು ಫ್ರೀ ಹೋಗ್ತಾ ಇರೋದು. ಒಂದು ಸರಿ ರಾಯಚೂರಿಗೆ ಹೋಗಿದ್ವಿ, ಈಗ ರಾಯದುರ್ಗ ಹೋಗ್ತಾ ಇರೋದು ಅಷ್ಟೇ. ನಾವೇನು ಜಾಸ್ತಿ ಯೂಸ್ ಮಾಡ್ತಾ ಇಲ್ಲ ಊರುಗಳಿಗೆ ಹೋಗೋಕ್ಕೆ. ಸೊ ಬಸ್ ಫ್ರೀ ಏನೂ ಬೇಡ ಸರ್, ಬಸ್ ಫ್ರೀ ಬೇಡ, 2,000 ಬೇಡ. ಅಭಿವೃದ್ಧಿ ಆದ ಸಾಕು. ಆಮೇಲೆ BPL ಕಾರ್ಡ್ ಮೇಲೆ 5 kg ಅಕ್ಕಿ ಜಾಸ್ತಿ ಕೊಡ್ತೀನಿ ಅಂದರು. ಅವ್ರು ಹೇಳಿ ಎಷ್ಟು ದಿನ ಆದರೂ ಒಂದು ಸರಿನೂ 5 kg ಅಕ್ಕಿ ಕೊಟ್ಟಿದ್ದೇ ಇಲ್ಲ. ನಮ್ಗೆ ಆ ದುಡ್ಡು ಬೇಡ, ರೇಷನ್ ದುಡ್ಡು 5 kg ಅಕ್ಕಿ ಕೊಟ್ಟರೆ ಸಾಕು ಅಷ್ಟೇ. ಅವ್ರು ಏನು ಹೇಳಿದಾರೆ ಅದನ್ನು ಮಾಡಿದ್ರೆ ಸಾಕು ಸರ್. ನಮಗೆ 2,000 ಬೇಡ, ಫ್ರೀ ಬಸ್ಸು ಬೇಡ. ಅದು ಕರೆಂಟ್ ಉಚಿತ ಅಂತ ಕೊಟ್ಟಿದ್ದಾರೆ. ನಾವೆಲ್ಲ ಬಾಡಿಗೆ ಮನೇಲಿದ್ದೀವಿ, ಕರೆಂಟ್ ಖಂಡಿತ ಉಚಿತ ಬೇಕೇ ಬೇಕು. ಅದೊಂದೇ ಕೊಟ್ಟರೆ ಸಾಕು ನಮಗೆ ಅಷ್ಟೇ ಸರ್. ಇಲ್ಲಿ ಫ್ರೀ ಯೋಜನೆ ಏನು ಕೊಡ್ತಾ ಇಲ್ಲ ಕಾಂಗ್ರೆಸ್ ಸರ್ಕಾರ. ಫ್ರೀ ಯೋಜನೆ ಏನು ಕೊಡ್ತಾ ಇಲ್ಲ. ಹೆಂಗೆ ಕೊಡ್ತಾ ಇಲ್ಲ ಅಂದರೆ, ಇಲ್ಲಿ ತೊಗೊತಾರೆ, ಇಲ್ಲಿ ಕೊಡ್ತಾವ್ರೆ. ನಮ್ಮ ದುಡ್ಡನ್ನು, ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಅಷ್ಟೇ. ನಮ್ಮ ದುಡ್ಡನ್ನು ನಮಗೆ ಕೊಡ್ತಾರೆ. ಅಲ್ಲಿ ಫ್ರೀ ಯೋಜನೆ ಮಾಡ್ತಾರೆ, ಇಲ್ಲಿ ಜಾಸ್ತಿ ಮಾಡ್ತಾರೆ. ಇಲ್ಲೇ ದುಡ್ಡು ತೊಗೊತಾರೆ, ಅಲ್ಲಿ ಹಾಕ್ತಾರೆ. ಅಷ್ಟೇ ವ್ಯತ್ಯಾಸ. ಇಲ್ಲಿ ಅವ್ರ ಕೈಯಿಂದ ಎಲ್ಲಿಂದನೂ ತಂದು ಏನು ಕೊಡ್ತಾ ಇಲ್ಲ.
ಎಲ್ಲಿಂದನೋ ಬೇರೆ ಕಡೆಯಿಂದ ತಂದು ನಮ್ಮ ಫ್ರೀ ಯೋಜನೆಗೆ ಹಾಕ್ತಾ ಇಲ್ಲ. ಗಂಡಂತ ಕಿತ್ಕೊಂತಾರೆ, ಹೆಂಡತಿ ಕೊಡ್ತಾರೆ ಅಷ್ಟೇ. ಅದು ಬಿಟ್ಟರೆ ಇಲ್ಲಿ ಮಾಶಾಸನ ಕೊಡ್ತೀನಿ ಅಂತಾರೆ, ಅಲ್ಲಿ ಗಂಡನ ಹತ್ರ ಕಿತ್ಕೊಂತಾರೆ, ಹೆಂಡತಿ ಕೊಡ್ತಾರೆ. ಅಲ್ಲ, ಗಂಡನ ಹತ್ರ 10 ರೂಪಾಯಿ ಅಲ್ಲ 20 ರೂಪಾಯಿ ಕಿತ್ಕೋತಾರೆ. 10 ರೂಪಾಯಿ ಅಲ್ಲ, ಗಂಡನ ಹತ್ರ 20 ರೂಪಾಯಿ ಕಿತ್ಕೊಂಡ್ರೆ ಹೆಂಡತಿ ಕೊಡ್ತಿರೋದೇ 2 ರೂಪಾಯಿ. ಇಲ್ಲಿ ಮಾಸಾಚನ ಕೊಡ್ತಿರೋದೇ 1 ರೂಪಾಯಿ ಅಷ್ಟೇ. ಕೆರೆ ನೀರನ್ನೇ ಕೆರೆಗೆ ಚೆಲ್ಲಿ. ಅವ್ರೇನು ಎಲ್ಲಿಂದನೋ ದುಡ್ದು ತತ್ತಾ ಇಲ್ಲ, ಕಷ್ಟಪಟ್ಟು ಬೇರೆ ಎಲ್ಲಿಂದನೋ ಸಾಲ ಮಾಡಿ ತಂದಾಗ್ತಾ ಇಲ್ಲ, ಏನು ಮಾಡ್ತಾ ಇಲ್ಲ. ಅಲ್ಲಿ ಇರೋದನ್ನೇ ಜನಗಳಿಗೆ ಯಾವ ಥರ ಯಾಮರಿಸ್ತಾರೆ ಅಂದರೆ, ಸೊ ಜನಗಳೇನಂತಂದ್ರೆ ಕಾಂಗ್ರೆಸ್ ಸರ್ಕಾರ ಕೊಡ್ತಾ ಇದೆ, ಕಾಂಗ್ರೆಸ್ ಸರ್ಕಾರ ಎಲ್ಲಿಂದ ಕೊಡ್ತಾ ಇದೆ? ಕಾಂಗ್ರೆಸ್ ಸರ್ಕಾರ ನಮ್ಮ ದುಡ್ಡನ್ನೇ ನಮಗೆ ಕೊಡ್ತಾ ಇದೆ, ಅದು ಜನಗಳಿಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇ. ಈ ಇನ್ಕ್ರಿಮೆಂಟ್ ಅಲ್ಲ 15% 20% ಮಾಡ್ತಾರೆ. ಏನಕ್ಕೆ? ಇಲ್ಲಿ ಅಲ್ಲೇ ದುಡ್ಡನ್ನು ತೊಗೊತಾರೆ, ಅಲ್ಲಿ ಸ್ವಲ್ಪ ಇಲ್ಲಿ 15% ತೊಗೊಂಡ್ರೆ ಅಲ್ಲಿ 2% ಕೊಡ್ತಾರೆ, ಇನ್ನು ಮಿಕ್ಕಿದ್ದು 13% ಅವರ ಬೊಕ್ಕಸಕ್ಕೆ ಹಾಕಂತಾರೆ ಅಷ್ಟೇ. ಈಗ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹೇಳ್ತಾರೆ, ನಮಗೆ ಹಣ ಯಾವುದು ಕೊರತೆ ಇಲ್ಲ, ಎಲ್ಲ ಕಡೆಯಿಂದನೂ ಹಣ ಬರ್ತಾ ಇದೆ ಅಂತ. ಹಂಗಿದ್ದಾಗ ಇವ್ರು ಯಾಕೆ ಮಾಡಬೇಕಾಗಿತ್ತು ಸರ್? ಅಲ್ಲ, ಕೊರತೆ ಇಲ್ಲ ಅಂದಮೇಲೆ ಜಾಸ್ತಿ ಮಾಡೋ ಅವಶ್ಯಕತೆ ಏನಿಲ್ಲ. ಕೊರತೆ ಇದ್ದಾಗ ತಾನೆ ಈಗ ಮಕ್ಕಳು 10 ತಾನೆ ಹಾಲು ಕೊಡಬೇಕು, ಮತ್ತು ಕೊರತೆನೇ ಇಲ್ಲ ಅಂತಂದಾಗ ಜಾಸ್ತಿ ಮಾಡೋ ಅವಶ್ಯಕತೆ ಏನಿದೆ? ಜಾಸ್ತಿ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆ ಮಾಡಬೇಕು? ಯಾಕಂದರೆ ಇವರು ದುಡ್ಡು ಮಾಡ್ಕೋಬೇಕಷ್ಟೇ. ದುಡ್ಡು ಮಾಡ್ಕೊಳ್ಳೋಕ್ಕೋಸ್ಕರ ಜಾಸ್ತಿ ಮಾಡಬೇಕಷ್ಟೇ. ಸರ್, MLAಗಳಿಗೆ ಫಂಡ್ಗಳು ಕೊಡ್ತಾ ಇಲ್ಲ. ಏನಂದರೆ ಅಭಿವೃದ್ಧಿ, ಏರಿಯಾ ಅಭಿವೃದ್ಧಿ ಆಗಿರ್ಬೋದು, ಊರುಗಳ ಅಭಿವೃದ್ಧಿ ಆಗಿರ್ಬೋದು, ಯಾವುದಕ್ಕೂ ದುಡ್ಡು ಬರ್ತಾ ಇಲ್ಲ. ಬಟ್ ಇಲ್ಲಿ ಮಾತ್ರ ಎಲ್ಲ ರೇಟ್ಗಳು ಜಾಸ್ತಿ ಮಾಡ್ತಾರೆ. ಎಲ್ಲ ರೇಟ್ಗಳು ಜಾಸ್ತಿ ಆಗಿ. ಈಗ ರಾಮಲಿಂಗಾರೆಡ್ಡಿ ಅವರು ಹೇಳ್ತಾ ಇದ್ದಾರೆ ಅಂದ್ರಲ್ಲ, ರಾಮಲಿಂಗಾರೆಡ್ಡಿ ಅವರು ಹೇಳ್ತಿದ್ದಾರೆ ನಮ್ಗೆ ಯಾವ್ದು ಹಣದ ಕೊರತೆ ಇಲ್ಲ ಅಂತ. ಮತ್ತು ಈಗ KSRTC ಅವ್ರಿಗೆ ಸುಮಾರು 1.5 ವರ್ಷದ ಅರಿಯರ್ಸ್ ಕೊಡಬೇಕು. ಮತ್ತು ಯಾಕೆ ಕೊಟ್ಟಿಲ್ಲ? ಕೊರತೆ ಇಲ್ಲ ಅಂದರೆ ಅರಿಯರ್ಸ್ ಕೊಡ್ಬೋದಾಯ್ತಲ್ಲ, ಯಾಕೆ ಕೊಟ್ಟಿಲ್ಲ ಅರಿಯರ್ಸು? BMTC KSRTC ಅವ್ರಿಗೆ 1 ವರ್ಷದ ಕರೋನಾದಿಂದ ಅವಾಗಿಂದನೂ 1.5 ವರ್ಷದ ಅರಿಯರ್ಸ್ ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲ ಅರಿಯರ್ಸು? ಕೊರತೆ ಇಲ್ಲ ಅಂದಮೇಲೆ ಅರಿಯರ್ಸ್ ಯಾಕೆ ಕೊಡಬಾರ್ದು? ಕೊಡ್ಬೋದಲ್ಲ ಅರಿಯರ್ಸು. ಕೊರತೆ ಇರೋದಕ್ಕೆ ತಾನೇ ಅರಿಯರ್ಸ್ ಕೊಡ್ದಂಗಿರೋದು. ಅದ್ರ ಮೇಲೆ ಇದು ಜಾಸ್ತಿ. ಅದು ಕೊರತೆ ಇಲ್ಲ ಅಂತ ಹೇಳ್ತಿದ್ದಾರೆ. ಕೊರತೆ ಇಲ್ಲ ಅಂದರೆ ಜಾಸ್ತಿ ಮಾಡಬಾರ್ದಾಗಿತ್ತು. ಅವ್ರಿಗೆ ಪೇಮೆಂಟ್ಗಳು ಏನು ಅರಿಯರ್ಸ್ ಇದೆ, ಅರಿಯರ್ಸ್ ಕ್ಲಿಯರ್ ಮಾಡ್ಬೋದಾಗಿತ್ತು. ಇದೆಲ್ಲ ಯಾಕೆ ಮಾಡ್ತಾ ಇಲ್ಲ? ಯಾಕೆ ಮಾಡಿಲ್ಲ? ಇಲ್ಲಿ ಜನರ ಕಣ್ಣಿಗೆ ಮಣ್ಣೆರ್ಚ್ತಾ ಇದ್ದಾರೆ ಅಷ್ಟೇ. ಜನರ ಕಣ್ಣಿಗೆ ಮಣ್ಣೆರ್ಚ್ಬಿಟ್ಟು ಅವ್ರಿಗೇನು ಬೇಕೋ ಅದನ್ನ ಮಾಡ್ಕೋತಾವ್ರೆ. ಜನಕ್ಕೆ ಒಳ್ಳೇದಂತ ಏನು ಮಾಡ್ತಾ ಇಲ್ಲ. ಬೇಕಾಗಿರೋದು ಉಪಯೋಗ ಆಗೋದು ಎಜುಕೇಷನ್, ಹೆಲ್ತ್ ಮತ್ತು ಉದ್ಯೋಗ. ಅಲ್ಲ ಸರ್, ಇದು ಫ್ರೀ ಬಸ್ ಕೊಡೋ ಅವಶ್ಯಕತೆ ಇರಲಿಲ್ಲ. ಇಲ್ಲಿ ಎಜುಕೇಷನ್ ಮಕ್ಕಳಿಗೆ ಕೊಡ್ಬೋದಾಗಿತ್ತು, ಸ್ಕೂಲ್ ಮಕ್ಕಳು ಕೊಡ್ಬೋದಾಗಿತ್ತು, ವಯಸ್ಸಾಗಿರೋರು ಕೊಡ್ಬೋದಾಗಿತ್ತು, ಸೀನಿಯರ್ ಸಿಟಿಜನ್ನು ಮತ್ತು ಏನು ಸ್ಕೂಲ್ ಮಕ್ಕಳು ಅಂಥವ್ರಿಗೆ ಕೊಡ್ಬೇಕಾದ್ರೆ ಸಾಕಾಗಿತ್ತು. ಎಲ್ಲರಿಗೂ ಏನು ಫ್ರೀ ಬಸ್ ಕೊಡಬೇಕಾಗಿದ್ದು ಅವಶ್ಯಕತೆ ಇರಲಿಲ್ಲ. ಆಮೇಲೆ ಇದೇನು ಫ್ರೀ ಬಸ್ಸು ಎಜುಕೇಷನ್ ಬಗ್ಗೆ ಕೊಡ್ಬೋದಾಗಿತ್ತು. ಫ್ರೀ ಬಸ್ ಬಗ್ಗೆ ಅದನ್ನೇ ಎಜುಕೇಷನ್ ಬಗ್ಗೆ ಕೊಟ್ಟಿದ್ರೆ ಮುಗ್ದೋಗಿತ್ತು, ಆದ್ಯತೆ ಕೊಟ್ಟಿದ್ರೆ ಮುಗ್ದೋಗಿತ್ತು, ಆರೋಗ್ಯ ಕೊಟ್ಟಿದ್ರೆ ಮುಗ್ದೋಗಿತ್ತು. ಈಗ ಎಷ್ಟೋ ಗೌರ್ಮೆಂಟ್ ಹಾಸ್ಪಿಟ್ಲ್ಗಳು ಇವತ್ತು ಅಲ್ಲಿ ಡಾಕ್ಟ್ರುಗಳೇ ಇರಲ್ಲ, ಅಲ್ಲಿ ಹಾಸ್ಪಿಟ್ಲ್ ಇದೆ, ಡಾಕ್ಟ್ರೇ ಇರಲ್ಲ, ಕಾಂಪೌಂಡ್ರುಗಳು ಇಂಜೆಕ್ಷನ್ ಮಾಡ್ತಾ ಇರ್ತಾರೆ. ಅವ್ರಿಗೇನು ಗೊತ್ತಿರಲ್ಲ, ಅದ್ರ ಬಗ್ಗೆ ಗೊತ್ತಿರಲ್ಲ. ಅವರು ಏನೋ ಜೊತೆಗೆ ಸ್ವಲ್ಪ ದಿನ ಇರ್ಬೋದು ಅಷ್ಟೇ. ಅಲ್ಲಿ ಬಂದಿರೋ ಕಾಂಪೌಂಡ್ರುಗಳು, ಅಟೆಂಡ್ರುಗಳು ಇಂಜೆಕ್ಷನ್ ಮಾಡ್ತಾರೆ, ಅಲ್ಲೆಲ್ಲ ಡಾಕ್ಟ್ರುಗಳೇ ಇರಲ್ಲ. ಈ ಏನು ಫ್ರೀ ಬಸ್ಸು ಇದನ್ನು ಇಲ್ಲಿ ಆದ್ಯತೆ ಕೊಡ್ಬೋದಾಗಿತ್ತು, ಜನಗಳಿಗೆ ಉಪಯೋಗ ಆಗೋದು. ಇಲ್ಲಿ ಜನಗಳಿಗೆ ಉಪಯೋಗ ಆಗೋದಂತೇನಿಲ್ಲ. ಇಲ್ಲಿ ಗಂಡನ ಹತ್ರ ಕಿತ್ಕೊಂಡು ಹೆಂಡತಿ ಕೊಡ್ತಾರೆ. ಅದು ಹೆಂಡತಿಗೇನು ಎಲ್ಲ ಕೊಡಲ್ಲ, ಹೆಂಡತಿಗೆ ಸ್ವಲ್ಪ ಅಷ್ಟೇ. ಏನು ಮೂತಿಗೆ ತುಪ್ಪ ಅಷ್ಟೇ, ಆಡ ಮಕ್ಕಳಿಗೆ ಚಾಕ್ಲೇಟ್ ಕೊಟ್ಟಂಗೆ ಮೂತಿಗೆ ತುಪ್ಪ ಸವರ್ತಿದ್ರು ಅಷ್ಟೇ. ಅದು ಬಿಟ್ಟರೆ ಏನು ಒಳ್ಳೇದಾಗಿಲ್ಲ, ಏನು ಒಳ್ಳೇದು ಅಲ್ಲ. ಇದರಿಂದ ಎಷ್ಟೋ ಗಲಾಟೆಗಳು, ಕಿತ್ತಾಟಗಳು ನಮ್ಮ ಕಣ್ಣಲ್ಲಿ ನೋಡಿ ಸಾಕಾಗಿದೆ. ಫ್ರೀ ಬಸ್ ಅಂತಾರೆ. ಫ್ರೀ ಬಸ್ ಹತ್ತಾದಾಗ ಎಷ್ಟು ಗಲಾಟೆಗಳು, ಕಿತ್ತಾಡ್ಕೊಂಡು ಜುಟ್ಟು ಹಿಡ್ಕೊಂಡು ಹೊಡೆದಾಡಿದ್ದಾರೆ. ಏನು ಪ್ರಯೋಜನ ಏನಿದೆ? ಫ್ರೀ ಬಸ್ಸು ಏನು ಫ್ರೀ ಬಸ್ ಯಾಕೆ ಕೊಡ್ಬೇಕು? ಫ್ರೀ ಬಸ್ಸು ಅನುಕೂಲತೆ ಅನ್ನೋದು ಏನೂ ಇಲ್ಲರಿ. ಇದ್ರಾಗ ಎಷ್ಟೊತ್ತಿದ್ರು ಜನರ ಮೇಲೆ ಹಾಕಿ ಡಬಲ್ ತೊಗೊತಾರೆ. ಇಷ್ಟ ಇರೋದು ಡಬಲ್ ರೀ, 2,000. ಯಾಕಂದ್ರೆ ಅವ್ರಿಗೆ ಹೆಣ್ಮಕ್ಳು ಬಸ್ಸಿಗೆ 15% ಜಾಸ್ತಿ ಅಂದ್ರೆ ಈಗ 100 ರೂಪಾಯಿ ಕೊಟ್ಟು ಹೋಗೋ ಜಾಗ 115 ರೂಪಾಯಿ. ಹೌದ್ರಿ. ಸೊ ಅದನ್ನ ಎಷ್ಟು ಅನಾನುಕೂಲ? ಹೊರೆ ಆಗುತ್ತೆ ರೀ, ಎಲ್ಲರಿಗೂ ಹೊರೆ ಆಗುತ್ತೆ. ಸಾರ್ವಜನಿಕರಿಗೆ ಹೊರೆ ಭಾಳ. ಈ 2,000 ಕೊಟ್ಟು 4,000 ಕಿತ್ಕೊಂತಾರೆ ತಿಂಗಳಿಗೆ, ಅಷ್ಟು ಲೆಕ್ಕ ಐತದೆ. ಮನೆಗಿನವ್ರ ಹತ್ರ 4,000 ಕಿತ್ಕೊಂಡು. ಹೌದ್ರಿ, 4,000 ಹೋಗುತ್ತೆ ರೀ. ಆ ನಂತರ ಇದು ಏನು ಮಾಡ್ಬೇಕಂದ್ರೆ ಇವರು ಶಾಲಿ ಮಕ್ಕಳಿಗೆ ವಿದ್ಯೆ ಕೊಡಬೇಕಾಗಿತ್ತು. ನಂಬರ್ 1 ಶಾಲಿ ಮಕ್ಕಳಿಗೆ ಕೊಡ್ಬೇಕು. ಈ ಫ್ರೀ ಕೊಡೋದು ಆಮೇಲೆ ಇವತ್ತು ವಯಸ್ಸಾದವ್ರಿಗೆ ಕೊಡಲಿ ಬಿಡಲಿ ಅದು ಸೆಕೆಂಡ್ರಿ ಐತ್ರಿ. ಆದ್ರೆ ಶಾಲಿ ಮಕ್ಕಳಿಗೆ ಭಾಳ ಅಸ್ತವ್ಯಸ್ತ ಆಗುತ್ತೆ. ಆ ಮಕ್ಕಳು ಪರದಾಡ್ತಾವ್ರಿ. ನಮ್ಮ ಹಳ್ಳಿ ಕಡೆ ಶಾಲಿ ಮಕ್ಳು ಅಂತ ಹೇಳಿದ್ರೆ ಸರ್, ಶಾಲಿ ಮಕ್ಳಿಗೆ ಹೋಗಿ ಬಸ್ಸೇ ಇಲ್ಲ ಸರ್. ಇಲ್ಲ, ಫ್ರೀ ಯೋಜನೆ ಬಿಟ್ಬಿಟ್ಟು. ಹೌದೌದ್ರಿ. ಅವ್ರಿಗೆ ಶಾಲಿ ಮಕ್ಕಳಿಗೆ, ಸಣ್ಣ ಮಕ್ಕಳಿಗೆ ಹೊತ್ತಾಗ ಚಾನ್ಸೇ ಇಲ್ರಿ. ಇವರು ಹುಡುಗರನ್ನೆಲ್ಲ ತಳ್ಳಿಬಿಟ್ಟು ತಾವೇ ಎತ್ತಿ ಬಿಡ್ತಾರೆ. ಇನ್ನು ಮಕ್ಳು ಯಾಕೆ ಹೋಗಿ ಹೇಳ್ರಿ? ಅಲ್ಲಿ ಟೈಮ್ ಆಗಿಬಿಡ್ತಾರೆ, ಸ್ಕೂಲಿನ ಟೈಮ್ ಆಗತ್ತೆ ರೀ. ಅವಾಗ ಅವು ಪರದಾಡ್ತಾವು. ಅದಕ್ಕಂತ ಸಪ್ರೇಟ್ ಬಸ್ ಬಿಟ್ಟಿದ್ರೆ ಅನುಕೂಲ ಆಗಿರೋದ್ರಿ. ಬಿಡಬೇಕು. ಏನೋ ಮಾಡಿದ್ರಿ ಇವ್ರು, ಎಷ್ಟು ಜಾಸ್ತಿ ಮಾಡಿದಂಕಾರ ಒಂದೇ ತಪ್ಪು ರೀ.